ಬನ್ನಿ. ಹಾಗಾಗಿ ಅಂಥ ಎಲ್ಲ ವಿಮರ್ಶೆಯ ಸಾದೃಶ್ಯಗಳನ್ನು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅದರಲ್ಲೂ ವಿಶೇಷವಾಗಿ ಭಾರತೀಯರು ಸಮರ್ಥವಾಗಿ ಬಳಸ್ಕೊಂತಾರೆ. ಅದಕ್ಕೆ ಪೂರ್ವ ಪಶ್ಚಿಮ ಅಂತ ಮಾಡ್ತಾರೆ. ಪೂರ್ವ ಅಂತ ಅಂದರೆ ಪೌರಾತ್ಯ, ನಮ್ಮ ಭಾರತ ಗೊತ್ತಿರಬೇಕು. ಪಶ್ಚಿಮ ಅಂದರೆ ಪಾಶ್ಚಿಮಾತ್ಯ. ಅವರ ಟೀಕೆಗಳಿಗಿಂತ ನಮ್ಮ ವಿಮರ್ಶೆ ಹೇಗಿದೆ, ನಮ್ಮ ಸಿದ್ಧಾಂತಗಳು ಹೇಗಿದೆ, ಕುವೆಂಪು ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂತಲೂ ಹೇಳ್ತೀವಿ, ಕುವೆಂಪು ಯಾಕೆ ಹಿಂಗೆ ಮಾಡಿರು ಅಂತಲೂ ಹೇಳ್ತೀವಿ. ಇದು ವಿಮರ್ಶೆ. ಆದರೆ ಕ್ರಿಟಿಸಿಸಮಲ್ಲಿ ಕುವೆಂಪು ಹಿಂಗೆ ಮಾಡಬಾರ್ದಿತ್ತು ಅಂತ ಮಾತ್ರ ಹೇಳ್ತಾರೆ, ಮಾಡಿರೋದನ್ನೆಲ್ಲ ಮುಚ್ಚಾರೆ. ಮಾಡಿರೋದು ಬಿಡಿ, ಅವ್ರು ಕರ್ತವ್ಯ ಮಾಡಿದ್ರೆ ಆದರೆ ಹಿಂಗೆ ಮಾಡಬಾರ್ದು ಅಂದರೆ ಕೆಟ್ಟದ್ದನ್ನು ಮಾತ್ರ ತೋರಿಸುತ್ತೆ, ಒಳ್ಳೆಯದನ್ನು ಅದು ಮುಖ್ಯ ಅನ್ನಲ್ಲ. ಆದರೆ ನಮ್ಮ ವಿಮರ್ಶೆಯಲ್ಲಿ ಒಳ್ಳೆಯದನ್ನು ಗೌರವಿಸ್ತಾರೆ, ಕೆಟ್ಟದ್ದನ್ನು ಟೀಕೆ ಮಾಡ್ತಾರೆ. ಹಿಂಗೆ ಮಾಡಬಾರ್ದಿತ್ತು, ಈ ವಿಷಯ ಹಿಂಗೆ ತರಬಾರ್ದಿತ್ತು ಅನ್ನುವಂಥ ಸಿದ್ಧಾಂತಗಳಿದೆ. ನಮ್ಮ ವಿಮರ್ಶೆಗೂ ಪಾಶ್ಚಿಮಾತ್ಯ ಕ್ರಿಟಿಸಿಸಮ್ಗೂ ಇರೋ ವ್ಯತ್ಯಾಸ. ಅದನ್ನು ಸೂಕ್ಷ್ಮವಾಗಿ ಎಳೆಯಾಗಿ ಅದಕ್ಕೆ ಹೇಳಿದ್ದು, ಒಬ್ಬ ವಿಮರ್ಶಕನಾಗಬೇಕಾದವನು ಶಿವರುದ್ರಪ್ಪನ ನೋಡಲೇಬೇಕು. ಅವರ ಓದಿನ ಮೂಲಕವೇ ನಿಮಗೊಂದಷ್ಟು ಮಾಹಿತಿ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅಂಥದ್ದೊಂದು ವಿಶೇಷವನ್ನು ನಾವು ಶಿವರುದ್ರಪ್ಪನವರ ಕೃತಿಯಲ್ಲಿ ಕಾಣ್ತೀವಿ. ಇನ್ನು ಈ ಗತಿಬಿಂಬ ಅನ್ನುವಂಥ ಒಂದು ವಿಚಾರ ಇದೆ. ಯಾಕಂದರೆ ಮ್ಯಾಕ್ಸಿಮಮ್ ನಿಮ್ಮ ಹತ್ರ ಮಾತಾಡ್ತಾ ಇರ್ತೇನೆ, ಸಾಹಿತ್ಯ ಅನ್ನೋದು ಸಮಾಜದ ಗತಿಬಿಂಬ ಮತ್ತು ಪ್ರತಿಬಿಂಬ ಅಂತ ಒಂದಷ್ಟು ಮಾತಾಡಿರ್ತೀವಿ. ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ. ಆಲ್ಮೋಸ್ಟ್ ಅವ್ರು ನಿಮ್ಗೆ ಭಾಳ ಒಳ್ಳೆ ಹುಡುಗರು ಆಗಿರೋದ್ರಿಂದ ನೆನಪಿಟ್ಕೊಳೋದಿಲ್ಲ. ನೀವು ಹೆಂಗಪ್ಪ ಅಂದರೆ ನಿಂದಕರು ನಮ್ಗೆ ಏನೇ ನೆನೆಸಿದ್ರು ಮರ್ತು ಬಿಡ್ತೀವಿ ಸರ್ ಅಂತ ಒಳ್ಳೆ ಜನ. ನೀವು ಓದಿಸಿ ಏನೇನು ಪಾಠ ಮಾಡಿದ್ರೆ ಎಲ್ಲ ಮರ್ತಿದ್ದೀವಿ, ಅಷ್ಟು ಒಳ್ಳೆ ಜನ. ನೆನಪಿದೆಯಾ ಶಿವರುದ್ರಪ್ಪನವ್ರ ಬಗ್ಗೆ ಹೇಳಿರೋದು? ಸಾಹಿತ್ಯ ಸಮಾಜದ ಎಂಥ ಬಿಂಬ? ಪ್ರತಿಬಿಂಬ ಅಂದರೆ ಏನು? ಈಗ ನಡೀತಿರೋದು. ಗತಿಬಿಂಬ ಅಂದರೆ ಏನು? ಆಗೋಗಿರೋದು. ನೋಡಿ ಹೇಳ್ತಿಲ್ಲ, ಏಯ್ ಅಯೋಗ್ಯ, ಆಗೋಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಏಕೋ ಓದಾಡೋಣ. ಸಾಹಿತ್ಯ ಯಾವತ್ತು ಕಳೆದೋಗಿರೋದ್ರ ಬಗ್ಗೆ ಚಿಂತೆ ಮಾಡಲ್ಲ, ಹುಟ್ಟಿಸ್ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಗತಿಬಿಂಬ ಅಂದರೆ ಆಗಬೇಕಾಗಿರೋದು. ಸಾಹಿತ್ಯ ಆಗ್ತಾ ಇರೋದು ಆಗೋಗಿರೋದ್ರ ಬಗ್ಗೆ ಪ್ರತಿಬಿಂಬ. ಎಸ್, ಹಿಂಗಾಗಿತ್ತು, ಗೋಲ್ ಗುಂಬಸ್ ಇತ್ತು, ತಾಜ್ ಮಹಲ್ ಇತ್ತು, ವಿಜಯನಗರ ಸಾಮ್ರಾಜ್ಯ ಇತ್ತು, ಅದನ್ನು ಹೇಳ್ತಾ ಹೋಗುತ್ತೆ. ಅದು ಸಾಹಿತ್ಯದ ಪ್ರತಿಬಿಂಬ. ಎಸ್, ಮಿರರ್, ಜಸ್ಟ್ ಮಿರರ್ ಪ್ರತಿಬಿಂಬ ಅಂದರೆ. ಗತಿಬಿಂಬ ಹೇಗಿರಬೇಕು, ನಾವು ನಮ್ಮ ಬದುಕನ್ನು ಹೇಗೆ ನಿರ್ಮಾಣ ಮಾಡ್ಕೋಬೇಕು ಅರ್ಥ, ಅದನ್ನು ಗತಿಬಿಂಬ ಅಂತೀವಿ. ಈ ಎರಡಕ್ಕೂ ಸಮರ್ಪಕವಾದಂತಹ ಮಾರ್ಗಸೂಚಿಯನ್ನು ಕೊಟ್ಟಂತಹ ಶ್ರೇಷ್ಠ ಚಿಂತಕ ನಮ್ಮ ಶಿವರುದ್ರಪ್ಪನವರು. ಅರ್ಥ ಆಯ್ತಲ್ಲ? ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಶಿವರುದ್ರಪ್ಪನವ್ರನ್ನ ನಾವು ಯಾಕೆ ಮರೀಲಿಕ್ಕಾಗಲ್ಲ ಅಂದರೆ ಅವರೊಬ್ಬ ಕವಿ ಮಾತ್ರ ಆಗಿಬಿಡೋದಿಲ್ಲ, ಸಮಾಜದ ಚಿಂತಕರಾಗ್ತಾರೆ, ವಿದ್ವಾಂಸರು. ಆ ವಿದ್ವತ್ತಿತ್ತಲ್ಲ, ಸಾಹಿತ್ಯವನ್ನು ಅವಲೋಕನೆಗೊಳಪಡಿಸುವಂಥ ವಿದ್ವತ್ತಿತ್ತಲ್ಲ, ಸಾಹಿತ್ಯಕ್ಕೆ ಒಂದು ಡೆಫಿನೇಷನ್ ಕೂಡ ವಿದ್ವತ್ತಿತ್ತಲ್ಲ, ಕುವೆಂಪುಗೆ ಆಗದಂಥ ಒಂದು ಕೆಲಸವನ್ನು ಶಿವರುದ್ರಪ್ಪನವ್ರು ಮಾಡ್ತಾರೆ ಎಂದಾಗ ಅವರಲ್ಲಿರುವ ವಿಶೇಷತೆಯನ್ನು ನಾವು ಗೌರವಿಸಬೇಕು, ಗಮನಿಸಬೇಕು ಕೂಡ. ಕುವೆಂಪು ಅದ್ಭುತವಾದಂಥ ಕವಿ. ಅದರ ವಿಮರ್ಶೆ ವಿಚಾರದಲ್ಲಿ ಬಂದಾಗ ಇವರಷ್ಟು ಗೆಲ್ಲಿಕ್ಕೆ ಆಗೋದೇ ಇಲ್ಲ. ಹಾಗಂತ ಕುವೆಂಪು ವಿಮರ್ಶೆ ಬರೀಲಿಲ್ಲ ಅಂತಲ್ಲ, ರಸೋಬೈ ಸಹ ಅಂತ ಬರೆದ್ಬಿಡ್ತಾರೆ. ಎಷ್ಟೋ ಸರಿ ಅದನ್ನು ನಮ್ಮಂಥವ್ರಿಗೆ ಅರ್ಪಿಸ್ಕೊಳಕ್ಕಾಗಲ್ಲ, ಆ ಥರ ವಿಮರ್ಶೆ ಮಾಡ್ತಾರೆ. ಆದರೆ ಶಿವರುದ್ರಪ್ಪನವರು ಎಷ್ಟು ಸರಳವಾದ ವಿಮರ್ಶೆ ಕೊಡ್ತಾರೆ ಅಂದರೆ, ಸಮಾಜದ ಪ್ರತಿಯೊಬ್ಬನೂ ಕೂಡ ಓದಿ ಅರ್ಥ ಮಾಡಿಕೊಳ್ಳುವಂಥ ಸಮರ್ಪಕವಾದ ಮಾಹಿತಿ ಕೊಡುವಂಥ ವಿಮರ್ಶೆಯನ್ನು ಅರ್ಥೈಸುವಂಥ ಕೀರ್ತಿ ಶಿವರುದ್ರಪ್ಪನವರ ಕೃತಿಯಲ್ಲಿ ಕಾಣ್ತೇವೆ. ಹಾಗಾಗಿ ಅವರು ಗತಿಬಿಂಬ ಅನ್ನೋ ಕೃತಿಯಲ್ಲಿ ಹೇಳ್ತಾರೆ, ಸಾಹಿತ್ಯವೆಂಬುದು ಕೇವಲ ಪ್ರತಿಬಿಂಬ ಅಲ್ಲ, ಅದು ಗತಿಬಿಂಬ. ಅಂದರೆ ಸಾಹಿತ್ಯ ಯಾಕೆ ಬೇಕಪ್ಪ ಅಂದರೆ ಸಂತೋಷ ಪಡೋಕ್ಕಲ್ಲ. ಚಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೇ ಕೊಡ್ತೀಯಾ, ಇದನ್ನು ನಾವು ಸಾಹಿತ್ಯ ಅನ್ನೋದಿಲ್ಲ, ಸಿನಿಮಾ ಗೀತೆ ಅಂತ ಕರಿತೀವಿ. ಆ ರೀತಿ ಸಾಹಿತ್ಯ ಆಗೋಗ್ಬಿಟ್ಟಿದ್ರೆ ಹಂಸಲೇಖನ ಕರ್ಕೊಂಡೋಗಿ ಜ್ಞಾನಪೀಠ ಕೊಡಬೇಕಿತ್ತಲ್ವಾ? ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಂಸಲೇಖನನ್ನು ನಾವು ಕವಿ ಅನ್ನೋದಿಲ್ಲ, ಗೀತ ರಚನೆಕಾರ ಅಂತೀವಿ. ಅದರಲ್ಲಿ ಎಂಥದ್ದು ಸಿನಿಮಾ ಗೀತ ರಚನೆಕಾರ ಅಂತೀವಿ. ಆದರೆ ಅಲ್ಲೇ ಇರುವಂಥ ಜಯಂತ್ ಕಾಯ್ಕಿಣಿಯನ್ನು ಕವಿ ಅಂತ ಕರೀತೀವಿ. ಜಯಂತ್ ಕಾಯ್ಕಿಣಿ ಗೊತ್ತಾ? ಈಗ ನೋಡಿ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದು ಪ್ರಾಪರ್ ವೇಲ್ ಹೋಗ್ಬಿಟ್ರೆ ಗೊತ್ತಾಗುತ್ತೆ. ಮುಂಗಾರು ಮಳೆ ಗೊತ್ತಾ? ಸಿನಿಮಾ ಗೊತ್ತಿಲ್ಲ. ಮುಂಗಾರು ಮಳೆ ಗಣೇಶಂದು ಸರ್ ಗೊತ್ತು. ನಿಮ್ಮ ಮತ್ತೆ ಪ್ರಾಪರ್ ವೇ ಎಂದಿದ್ದೀರಾ, ಹೂನ್ ಬಿಟ್ರೆ ಕ್ಯಾರೆಕ್ಟರ್ ಸಿಗಿದ್ದೀರಾ, ನಮಗೆ ಚೆನ್ನಾಗಿ ಗೊತ್ತು, ಅದಂತೂ ಗೊತ್ತು. ಮುಂಗಾರು ಮಳೆ ಗೊತ್ತಲ್ವಾ? ಅದರಲ್ಲಿರೋ ಎಲ್ಲ ಹಾಡುಗಳನ್ನ ಬರೆದಿರೋದು ಜಯಂತ್ ಕಾಯ್ಕಿಣಿ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಕುಣಿದು ಕುಣಿದು ಬಾರೆ ಕೆರೆದು ಕೆರೆದು ಬಾರೆ.
ಹೆಂಗೆ ಬೇಕಾದ್ರೂ ಬಳಸ್ಬೋದು. ಸಿನಿಮಾ ಹಾಡುಗಳನ್ನ ಹೆಂಗೆ ಬಳಸೋದು ತಪ್ಪಾಗಲ್ಲ, ಸಾಹಿತ್ಯದಲ್ಲೂ ಹೆಂಗೆ ಬೇಕಾದ್ರೂ ಬಳಸೋಕ್ಕಾಗಲ್ಲ ಸರ್. ಅಂಥ ಹಾಡಲ್ಲಿ ಬರೆದ್ರೆ ಇದೇ ಜಯಂತ್ ಕಾಯ್ಕಿಣಿ ನವ್ಯದಿಂದಲೂ ಕೆಲಸ ಮಾಡಿರುವಂಥ ಒಬ್ಬ ಕವಿ, ಪಿ ಲಂಕೇಶ್ ಅವರ ಸಹಪಾಠಿ. ಭಾಳ ಜನ ನೋಡಿರ್ಲಿಕ್ಕಿಲ್ಲ ಅನ್ಕೊತೀನಿ ಜಯಂತ್ ಕಾಯ್ಕಿಣಿನ. ಕೆಲವರು ಅದು ಟಿ ವಿಲಿ ನೋಡಿರ್ತೀರಿ ಇತ್ತೀಚೆಗೆ. ಅದೇನು ಸಿನಿಮಾಗಳಿಗೆ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ನೋಡ್ತಾ ಇದ್ದಾರೆ. ಏನೋ ಒಂಥರ ಕೇಳಿದಿರ ಹಾಡು? ಹುಡುಗಾಟನೋ ಯಾವುದೋ ಫಿಲಮ್ಸ್. ಹಾಂ, ಕರೆಕ್ಟಾಗಿ ನೋಡೋ ಅಂಥ ಸಿಲೆಬಸ್ ನೆನಪಿಟ್ಕೊಳ್ಳೋ ವಿಕಾಸ್ ಭಾರಿ ಕೂಡುದು ನಾವು. ಅಲ್ಲ ನೋಡಿ, ನಮ್ಮ ಐಕ್ಯೂ ಭಾಳ ಜನ ಹೇಳ್ತಾರೆ ಸರ್, ಇಲ್ಲ ಸರ್ ಇವ್ನು ದಡ್ಡ. ಎಂಥ ದಡ್ಡ ರೀ, ತಪ್ಪು ತಿಳ್ಕೊಂಡಿದ್ದೀರ ನೀವು. ಅವನ ಕ್ಷೇತ್ರದಲ್ಲಿ ಅವ್ನು ಬುದ್ಧಿವಂತ. ದಡ್ಡ ಅಂತ ಅಂದ್ಬಿಟ್ಟು ಊಟ ಮಾತಾಡು ಬೇರೆ ಕಡೆ ಇಲ್ಲ ತಿಂತವನ, ಬಾಯಿಗೆ ಇಕ್ಕಂತವನಲ್ವಾ, ಅವ್ನು ದಡ್ಡ ಆಗಿರಲ್ಲ. ಅವನು ಓದೋದ್ರ ಕಡೆ ಗಮನ ಕೊಟ್ಟಿಲ್ಲ ಅಷ್ಟೇ. ಇದೇ ವಾಸ್ತವ. ಜಗತ್ತಲ್ಲುಂಟು ಎಲ್ಲರೂ ಕೂಡ ಹುಚ್ಚರನ್ನ ಬಿಟ್ಟು ಯಾಕಂದ್ರೆ ಬರುವಂಥ ಅವ್ರಿಗೆ ಒಂದಷ್ಟು ಮೆದುಳುಗಳನ್ನ ಜಾಸ್ತಿ ತುಂಬ ಕಳಿಸಿರ್ತಾರೆ, ವಿಚಿತ್ರವಾಗ್ತಾರೆ. ಆ ಹುಚ್ಚರನ್ನ ಬಿಟ್ಟರೆ ಮಿಕ್ಕವರೆಲ್ಲರೂ ಬುದ್ಧಿವಂತರೇ. ಅವರು ಚಿಕ್ಕ ಅರ್ಥ ಆಯ್ತಲ್ಲ? ಈಗ ಮೊಬೈಲಲ್ಲಿ ಯಾರು ಬುದ್ಧಿವಂತ ಅಂತ ಟಾರ್ಗೆಟ್ ಇಟ್ಟರೆ ನಿಮ್ಮೆಲ್ಲರಿಗಿಂತ ನಾನೇ ಏನು ದಡ್ಡ ಆಗ್ತೀನಿ. ನನಗೆ ಗೊತ್ತಿಲ್ಲ. ಈಗ ನೋಡಿ ಅದೆಂಥದ್ದು ಏರೋಪ್ಲೇನ್ ಮೂಡ್ ಹೇಳ್ಕೊಟ್ಟವ್ರೆ ಯಾರು 2-3 ಸರಿ ಸಮಸ್ಯೆ ಆದಾಗ ಸರ್ ಪ್ಲೇನ್ ಮೂಡ್ಗೆ ಹಾಕೊಂಬಿಡಿ ಸರ್ ಅದು. ಹೌದಾ, ಇಂಥದ್ದೊಂದು ಮೂಡ್ ಹಾಕ್ಬೋದಾ? ಈ ಟಿಕ್ ಟ್ಯಾಕ್ಗಳು, ವಾಟ್ಸಪ್ಗಳು ಹೋದ ವರ್ಷ ಆಗದಂಥ ಅವಾಂತರಗಳನ್ನ ನೋಡ್ಬಿಟ್ರೆ ಸರ್ಕಾರಕ್ಕೆ ನಾನೊಂದು ಲೆಟರ್ ಬರೆದಿದ್ದೆ ಸಿದ್ಧಾರ್ಥದಿಂದ. ಹೆಂಗೋ ಮೋದಿಯವರು ಒಂದು 60-90 ಆ್ಯಪ್ಗಳನ್ನ ಕಿತ್ತೆಸ್ತವ್ರೆ. ಹಾಂ, ಅಲ್ಲ ಭಾಳಷ್ಟು ಕೆಟ್ಟ ಹೋಗಿದ್ದಾವೆ, ಇನ್ನೂ ಹೋಗ್ಬೇಕು. ಮೊಬೈಲ್ ಹೆಂಗಪ್ಪ ಅಂದರೆ ಲಾಸ್ಟ್ಗೆ ಯುವಕರು ಮುಟ್ಲೇಬಾರ್ದು. ಏನೈತ್ರಿ ಅದರಲ್ಲಿ ಒಂದು ಮಟ್ಟಿಗೆ ಬಂದಾಗಲೇ ದೇಶ ಸರಿ ಹೋಗುತ್ತೆ. ಗಂಡನ ಬೇಕಾದ್ರೆ ಡೈವರ್ಸ್ ಕೊಡ್ತಾರೆ, ಮೊಬೈಲ್ ಬಿಡಲ್ಲ. ಹೆಂಡ್ತಿನ ಬೇಕಾದ್ರೆ ಬರ್ತಾನೆ, ಮೊಬೈಲ್ ಬಿಡಲ್ಲ. ಎಲ್ಲರೂ ಅಂಥವ್ರು ಯಾರು? ಅರ್ಥ ಆಯ್ತು? ಹಾಗಾಗಿ ಮೊಬೈಲ್ ಅನ್ನೋದು ಏನಾಗಿದೆ ಅಂತ ಪುಟ್ಟು ಆನಂದದ ಜಗತ್ತು, ಆನಂದದ ಜಗತ್ತು ಎಲ್ಲ ಸಿಗುತ್ತೆ. ಮ್ಯಾಕ್ಸಿಮಮ್ ಕೆಟ್ಟದ್ದೇ, ಹುಡುಕಿದ್ರೆ ಮಾತ್ರ ಒಳ್ಳೆಯದು. ಕಣ್ಣಿಗೆ ತಂದಿದ ತಕ್ಷಣ ಕೆಟ್ಟದ್ದು ಸಿಗುತ್ತೆ. ಈಗೆಲ್ಲ ಬೇಡ ಅಂತ ಗೊತ್ತಲ್ಲ, ಪುಸ್ತಕದಲ್ಲಿ ಎಲ್ಲ ಪೇಜ್ ತಂದು ಭಗವದ್ಗೀತೆನೇ ಹುಡ್ಕೊಂಡು ಹೋಗ್ತೀವಲ್ಲ, ಹಂಗೆ ಹುಡುಕಿದ್ರೆ ಮಾತ್ರ ಒಳ್ಳೇದು ಸಿಗುತ್ತೆ. ಇನ್ನು ಮಿಕ್ಕಿದ್ರೆ ಎಲ್ಲ ಬರೋದು ರಕ್ತಸಿಕ್ತವಾದ ಇತಿಹಾಸ. ಆ ರೀತಿ ಮೊಬೈಲ್ ಕೂಡ ಹಾಕೋದು. ಅದನ್ನು ಆಪ್ರೇಟ್ ಮಾಡುವಾಗ ಎಸ್ ಪಿ ಜೆ ಗ್ರೇಟ ನಾವು ಗ್ರೇಟ ನಾನು ಖಂಡಿತ ಎಸ್ ಪಿ ಜೆ ಗ್ರೇಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಂಗಂತ ನಾವು ದಡ್ಡನ ಇಲ್ಲ. ಅವ್ನು ಬೇರೆ ಕ್ಷೇತ್ರದಲ್ಲಿ ಬುದ್ಧಿವಂತ, ನೀವು ಮೊಬೈಲಲ್ಲಿ ಬುದ್ಧಿವಂತ. ಆ ಬುದ್ಧಿವಂತಿಗೆ ಒಳ್ಳೆಯದ ಕೆಟ್ಟದ ನೀವು ಯೋಚನೆ ಮಾಡಿ. ಅರ್ಥ ಆಯ್ತಲ್ಲ? ನಿಮಗೆ ಒಂದು ಕಾನ್ಸೆಪ್ಟ್ ಬರಲಿ ಮಕ್ಕಳೇ, ನಾವು ಯಾರು ದಡ್ಡರಲ್ಲ ಅನ್ನೋದು ನೀವೇ ಅನ್ಕೋಬೇಕು. ನಾನು ಅನ್ನೋದಲ್ಲ, ನೀವೇ ಅನ್ಕೋಬೇಕು. ಎಸ್, ನೀವು ಯಾರೂ ದಡ್ಡರಲ್ಲ. ಎಲ್ಲ ಥರದ ಮೋಸ ಮಾಡುವಂಥ ಬುದ್ಧಿ ಇರುವಂಥ ನಿಮಗೆ ಯಾಕೆ ಅದನ್ನು ಒಳ್ಳೆಯದಕ್ಕಾಗಿ ಬಳಸಬಾರ್ದು? ಅಲ್ವೇನಪ್ಪ ಸ್ವಾಮಿ? ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಪ್ಪಾಜಿ, ಬೇಕಾದ್ರೆ ನೋಡಿಸ್ಬೇಕಾದ್ರೆ ಆನ್ ಮಾಡ್ತೀನಿ. ಈಗ ನಮ್ಮ ಮಾಸ್ಟರ್ ಮಾತಾಡ್ತಾರೆ ಅಂತ ಇನ್ನೂ ಎಸ್ ಪಿ ಜೆ ಥರ ಒಬ್ಬ ಕೈಲಿ ಮಾತಾಡಿಸ್ಬಿಟ್ಟು ನೋಡ್ದ ಅವ್ರು ಎಸ್ ಪಿ ಜೆ ಗೊತ್ತಾ, ಮತ್ತು ಅವ ಹೆಂಗೆ ಮಾತಾಡ್ತಾ ಅವ್ರು ಹಂಗೆ ಮುಂದೋಯ್ತಲ್ಲ ಕತೆ ಹೊಂದಿಸ್ಬಿಟ್ಟು ಫಿಲಮ್ ಥಿಯೇಟರ್ ಕೂತಿರ್ತಾನೆ ಪುಟ್ಸ್ವಾಮಿ. ಅಲ್ವೇನಯ್ಯ? ಅಲ್ಲ ಹೂನು ಸುಮ್ಮನೆ. ಇನ್ನು ನಮ್ಮ ಅಭಿಷೇಕ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತಾ ಇರ್ತಾರೆ. ಯಾಕೆ ಅದು ಕಲಿಯಕ್ಕೆ ಹೋಗಿದ್ಯಾ ಅಂತ ಹೋಗ್ಲಿ, ಈಜ್ ಬರಲ್ಲ ಅಂತ ಅಲ್ವೇನೋ? ಅಪ್ಪ ಯಾಕೆ ಮೊಬೈಲ್ ಇಟ್ಟಿಲ್ಲ ಅಂದರೆ ಆನ್ಲೈನ್ ಕ್ಲಾಸಲ್ಲಿ ಸೊನ್ನೆ ಪಾಠ ಮಾಡ್ತಾ ಇದ್ರು ಗೊತ್ತಾ, ಮೊಬೈಲ್ ನಾನು ಸೈಲೆಂಟ್ ಹಾಕಿದ್ದೆ. ಯಾಕೆ ನೀರೊಳಗೆ ಎತ್ತಿದ್ರೆ ಮೊಬೈಲ್ ನೀರು ಬಿಟ್ಟರೆ 20,000 ಖರ್ಚು ಬರ್ತದೆ. ಅಪ್ಪಂಗೆ ಹೇಳಂಗಿಲ್ಲ. ಆಗ ಅವರಪ್ಪ ಹೌದಾ ಅಂದ್ಬಿಟ್ಟು ಅಷ್ಟೊಂದು ಪಾಠ ಕಲಿತಾ ಇದ್ದೆ ನಾನು. ಅಲ್ವೇನಪ್ಪ? ನಾನು ಯಾಕೆ ಮಾತಾಡ್ತೀನಿ, ಯಾರನ್ನೋ ಟಾರ್ಗೆಟ್ ಮಾಡ್ತೀನಿ ಅನ್ಕೋಬಾರ್ದು ದಯವಿಟ್ಟು. ಈ ಎಲ್ಲ ಕಳ್ಳಾಟ ಆಡ್ತಾ ಇದ್ವಲ್ಲ, ಇದರಿಂದ ಉಪಯೋಗ ಆಗ್ತಾ ಇದೆಯಾ? ಇಲ್ಲ ಅಲ್ಲ. ಆ ಕ್ಷಣದ ಅನುಕೂಲ ನಮ್ಮ ಇಡೀ ಜೀವನವನ್ನೇ ಹಾಳು ಮಾಡುತ್ತೆ. ಇಡೀ ಜೀವನವನ್ನು ಹಾಳು ಮಾಡುತ್ತೆ. ಯಾರು ಸುಳ್ಳಿಗೆ ತನ್ನಂತ ಮಾರ್ಕಂತಾರೆ ಅವ್ರು ಇಡೀ ಜಗತ್ತಿನಲ್ಲಿ ಸರ್ವನಾಶ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅವರ ಸಮಾಧಿಗಳನ್ನ ನಾವು ಖಂಡಿತ ಮಾಡ್ತೀವಿ. ಇದ್ರ ವಿಚಾರ ಇಷ್ಟೇ, ನ್ಯಾಯವಾಗಿ ಬದುಕಿ, ಸಿಕ್ಕಿರೋ ಅವಕಾಶಗಳನ್ನ ಬಳಸ್ಕೊಂಡು ಯೋಗ್ಯವಾದ ದಾರಿಯಲ್ಲಿ ಬೆಳೀರಿ. ಅರ್ಥ ಆಗ್ತಿದ್ದೀನಿಯಾ? ಕಾಡಲ್ಲಿರುವಂಥ ಬೃಹತ್ ಮರಕ್ಕೆ ಬೆಲೆ ಇಲ್ಲ. ಮನೆ ಮುಂದೆ ಹಾಕಿರುವಂಥ ಸಣ್ಣ ತುಳಸಿ ಗಿಡಕ್ಕೆ ಬೆಲೆ ಇದೆ. ಇದರ ಅರ್ಥ ಏನು ಗೊತ್ತಾ? ದೊಡ್ಡದಾಗಿ ಬೆಳೆಯೋದಲ್ಲ,
ಯೋಗ್ಯವಾಗಿ ಬೆಳೆಯೋದು ಮುಖ್ಯ. ಮನುಷ್ಯ ಹೆಂಗೆ ಬೆಳಿಬೇಕು? ಯೋಗ್ಯವಾಗಿ ಬೆಳಿಬೇಕು ರೀ. ಅರ್ಥ ಆಗ್ತಿದೆಯಲ್ಲ? ಇದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಮ ಯೋಗ್ಯತೆ ಏನು ಅಂತ. ಬೃಹತ್ತಾಗಿದ್ದು ಪ್ರಯೋಜನ ಇಲ್ಲ, ಮಹತ್ತಾಗಿದ್ದು ಪುಟ್ಟದಾಗಿದ್ರು ಯೋಗ್ಯ. ನೋಡಿ, ಇಟ್ಟಿಗೆ ಇಷ್ಟು ದಪ್ಪ ಇದೆ, 6 ರೂಪಾಯಿ 7 ರೂಪಾಯಿ ಅಲ್ವೇನೆಯ? ಚಿನ್ನ ಎಷ್ಟೇ ದಪ್ಪ ಇದೆ, 1000 ರೂಪಾಯಿ 5000 ರೂಪಾಯಿ ಕೊಟ್ಟರು ಸಿಗುತ್ತೆ. ಮನುಷ್ಯ ಚಿನ್ನ ಹಾಕಬೇಕು ಹೊರತು ಇಟ್ಟಿಗೆ ಹಾಕಬಾರ್ದು. ಹಾಗಂತ ಇಟ್ಟಿಗೆ ಸಹ ಮನೆ ಕಟ್ಟಲ್ವಾ? ನಾನು ಈ ಹೋಲಿಕೆಗೆ ಮಾತ್ರ ಇದು ಇಟ್ಕೋಬೇಕು, ನೀವು ಯಾವುದಾದ್ರೂ ಇಟ್ಕೋಬೇಡಿ ಅಲ್ವೇನಿಲ್ಲ? ಅರ್ಥ ಆಯ್ತಾ? ಹಾಗಾಗಿ ಈ ಭ್ರಮೆ ಇದೆಯಲ್ಲ, ಈ ದೊಡ್ಡದಾಗಬೇಕು ನಾವು ಭ್ರಮೆ ಬಿಟ್ಟು ಯೋಗ್ಯರಾಗುವಂಥ ದಾರಿಗೆ ಬನ್ನಿ ಮಕ್ಕಳೇ. ಸರಿ ಹೋಗ್ತೀರಾ? ಯಾರೂ ದಡ್ರಿಲ್ಲ, ಎಲ್ಲರೂ ಬುದ್ಧಿವಂತರೆ. ಹಾಲು ಕುಡಿದ್ರೆ ಆರೋಗ್ಯ ಬರುತ್ತೆ, ಕಾಲು ಕುಡಿದ್ರೆ ಆರೋಗ್ಯ ಹಾಳಾಗೋಗುತ್ತೆ ಅಷ್ಟೇ. ಆದರೆ ಜನಕ್ಕೆ ಆಲ್ಕೋಹಾಲೇ ಯಾಕೆ ಇಷ್ಟ ಅಂದರೆ ಕಿಕ್ ಕೊಡುತ್ತಲ್ಲ, ಅದಕ್ಕೆ ಆಲ್ಕೋಹಾಲ್ ಇಷ್ಟ. ಹಾಲು ಕಿಕ್ ಕೊಡಲ್ಲ, ನಿದ್ದೆ ಕೊಡುತ್ತೆ. ಗಮನಿಸಿ ನೋಡಿ, ರಾತ್ರಿ ಹೊತ್ತು ಮಲಗುವಾಗ ಹಾಲು ಕುಡಿದು ಯಾಕೆ ಮಲಗಬೇಕು ಅಂದರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಆಲ್ಕೋಹಾಲ್ ಕುಡಿದ್ರೆ ಈ ನನ್ನ ಮಗನೂ ಮಲಗಲ್ಲ, ಪಕ್ಕದಲ್ಲಿರೋರ್ಗೂ ನಿದ್ದೆ ಕೊಡಲ್ಲ, ಹಾಳು ಮಾಡಾಗ್ತದೆ, ಸಮಾಜನೇ ಹಾಳು ಮಾಡಾಗ್ತದೆ. ಅರ್ಥ ಆಯ್ತಲ್ಲ? ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ನಾವು ಹಾಲು ಕುಡಿಬೇಕೆ ಹೊರತು ಆಲ್ಕೋಹಾಲ್ ಕುಡಿಯೋದು ಬೇಡ. ಅದನ್ನೇ ಸಾಹಿತ್ಯ ಹೇಳ್ತಾ ಇದೆ. ಸಾಹಿತ್ಯ ಪ್ರತಿಬಿಂಬ, ಸಮಾಜ ಹೇಗಿರಬೇಕು ಅನ್ನೋದನ್ನ ಶಿವರುದ್ರಪ್ಪನವರ ಮೂಲಕ ನಾವು ಕಲಿಬೇಕಾಗುತ್ತೆ. ಆಸಕ್ತಿ ಇದ್ದರೆ ದಯವಿಟ್ಟು ಅವ್ರ ಕೃತಿಗಳನ್ನ ಓದಿ, ಬಹಳ ಒಳ್ಳೆಯ ಕೃತಿ. ತೇಜಸ್ವಿ ಅಷ್ಟು ಕಷ್ಟನೂ ಅಲ್ಲ, ಕುವೆಂಪು ಅಷ್ಟು ಹಿಂಸೆನೂ ಅಲ್ಲ. ಶಿವರುದ್ರಪ್ಪನವರು ಸರಳ, ನಿಮ್ಮಂಥವ್ರಿಗೆ ಅರ್ಥ ಆಗೋ ಥರನೇ ಬರೀತಾರೆ. ಅರ್ಥ ಆಯ್ತಲ್ಲ? ಬನ್ನಿ. ಸರಿ, ಹೀಗೆ ಅನೇಕ ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟಂತಹ ಕೀರ್ತಿ ಶ್ರೀಯುತ ಶಿವರುದ್ರಪ್ಪನವರಿಗೆ ಸಲ್ಲುತ್ತೆ. ದಾವಣಗೆರೆಯಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಶ್ರೀಯುತರು ವಹಿಸ್ತಾರೆ. ಹಾಗೆ ಕಾವ್ಯಾರ್ಥ ಚಿಂತನೆ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಕೂಡ ಲಭಿಸಿದ್ದಾನೆ. ಮತ್ತು ಕಾವ್ಯಾರ್ಥ ಚಿಂತನ, ಕಾವ್ಯದಲ್ಲಿರುವಂಥ ಅರ್ಥ ಅಂತಂದರೆ ಅದರೊಳಗಿರುವಂಥ ವಿಶೇಷತೆಗಳು, ಅರ್ಥಾಲಂಕಾರ, ವರ್ಣಾಲಂಕಾರ, ಅರ್ಥ ಆಯ್ತಲ್ಲ, ಮತ್ತು ಅವುಗಳ ಛಂದಸ್ಸು, ಇವುಗಳ ಬಗ್ಗೆ ಅಧ್ಯಯನ ಮಾಡುವಂಥ, ನಾನು ಹೇಳಿದ ವಿಮರ್ಶೆ ಬಗ್ಗೆ ಮತ್ತು ಛಂದಸ್ಸು ಬಗ್ಗೆ ಅಪಾರವಾದ ಜ್ಞಾನ ನಮ್ಮ ಶಿವರುದ್ರಪ್ಪನವರು. ಅರ್ಥ ಆಯ್ತಲ್ಲ? ಇವುಗಳ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸುತ್ತೆ. ಹಾಗೆ ಕರ್ನಾಟಕದ ಪ್ರತಿಷ್ಠಿತ ಪ್ರಶಸ್ತಿ ಆದಂಥ ನಾಡೋಜ ಪ್ರಶಸ್ತಿ, ಹಾಗೂ ಕರ್ನಾಟಕದ ಮತ್ತೊಂದು ಪ್ರತಿಷ್ಠಿತವಾದ ಪ್ರಶಸ್ತಿ ಆದಂಥ ಪಂಪ ಪ್ರಶಸ್ತಿ, ಹಾಗೆ ನೃಪತುಂಗ ಪ್ರಶಸ್ತಿ, ಇವೆಲ್ಲ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿಗಳು. ಎಲ್ಲರಿಗೂ ದಕ್ಕೋದಿಲ್ಲ ಇವು. ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯದ ಅಕಾಡೆಮಿ ಕಾಮನ್ ಆಗಿ ದಕ್ಬಿಡ್ತವೆ. ಆದರೆ ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತು ನೃಪತುಂಗ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ ಸುಲಭವಾಗಿ ದಕ್ಕುವಂಥದ್ದಲ್ಲ. ಅವಕ್ಕೆ ಶಕ್ತಿಯುತವಾದಂಥ ಬರಹಗಾರ ಇದ್ದರೆ ಮಾತ್ರ ದಕ್ಕುವಂಥವು. ಅಂತಹ ಪ್ರಶಸ್ತಿಗಳನ್ನ ಪಡೆದಂತಹ ಶ್ರೀಯುತರು ನೋಡಿ, ಕರ್ನಾಟಕ ಸರ್ಕಾರ ಅವರಿಗೆ ರಾಷ್ಟ್ರಕವಿ ಎಂಬಂಥ ಬಿರುದನ್ನು ಕೊಟ್ಟು ಗೌರವಿಸಿದೆ. ಶಿವರುದ್ರಪ್ಪನವರ ಮುಂಬೈ ಜಾತಕ ನಗರಕ್ಕೆ ವಲಸೆ ಬಂದವರ ಸಂಖ್ಯೆ ವೃದ್ಧಿಸುತ್ತಿರುವ ಇಂದಿನ ದಿನಕ್ಕೆ ಹೆಚ್ಚು ಪ್ರಸ್ತುತವೆನಿಸುತ್ತಿದೆ. ಈ ಕೋವಿಡ್-19 ಸಂದರ್ಭದಲ್ಲಂತೂ ಈ ಗದ್ಯ, ಈ ಒಂದು ಪದ್ಯ ಬಹಳ ವಿಶೇಷವಾದಂಥ ಸಂದೇಶವನ್ನು ಕೊಡುತ್ತೆ. ಯಾಕೆ ನಮಗೆ ಬೇಕು ಬೆಂಗಳೂರು? ಅರ್ಥ ಆಯ್ತಾ? ಎಚ್ಚರಿಕೆಯಿಂದ ಇದ್ದರೆ ಅದಕ್ಕಿಂತ ಸುಂದರವಾದ ಜೀವನವನ್ನು ನಿಮ್ಮ ಹಳ್ಳಿಯ ಮನೆ ಪಕ್ಕದಲ್ಲೇ ಕಟ್ಕೋಬೋದಲ್ವ? ಮನುಷ್ಯ ಯಾಕೆ ಬದುಕಬೇಕಪ್ಪ ಅಂದರೆ ಆರೋಗ್ಯವಂತವಾಗಿ ನೆಮ್ಮದಿಯಾಗಿರಲಿಕ್ಕೆ ಮನುಷ್ಯ ಒದ್ದಾಡ್ತಾ ಇದ್ದಾನೆ. ನಿಜನ? ಇದೇ ನಿಜವಾದ ಸತ್ಯ. ಆರೋಗ್ಯ ಮತ್ತು ನೆಮ್ಮದಿ ದುಡ್ಡಲ್ಲೇ, ಬೆಂಗಳೂರಲ್ಲೇ ಯಾಕೆ ಸಿಗಬೇಕು? ದುಡ್ಡಿಲ್ಲದೆ ಬೆಂಗಳೂರಿಲ್ಲದಲ್ಲೇ ಸಿಗೋದಿಲ್ವೇ? ನಾನು ಬೆಂಗಳೂರು ಯಾಕೆ ಹೇಳ್ತಿದ್ದೀನಿ ಅಂದರೆ, ಶಿವರುದ್ರಪ್ಪನವರು ಮುಂಬೈ ಜಾತಕ ಬರೆಯುವಾಗ ಬೆಂಗಳೂರು ಈ ಮಟ್ಟಕ್ಕೆ ಬರೆದಿರಲಿಲ್ಲ. ಯಾಕೆಂದರೆ ಶಿವರುದ್ರಪ್ಪನವರು ಈ ಪದ್ಯ ಬರೆಯುವಾಗ 30 ವರ್ಷದಿಂದ ಕತೆ ನಾನು ಹೇಳ್ತೀನಿ. ಬೆಂಗಳೂರು ಅವಾಗ ಏನಾಗುತ್ತೆ? ಬೆಂಗಳೂರು ಚೆನ್ನಾಗಿತ್ತು. ಎಲ್ಲಿವರೆಗೂ ಇತ್ತು? ಯಶವಂತಪುರದ ಆಚೆಗೆ ಬೆಂಗಳೂರು ಇತ್ತು, ಈಚೆಗೆ ಇರಲಿಲ್ಲ. ಯಶವಂತಪುರದ ಈಚೆಗೆ ಬೇರೆ ಬೇರೆ ಹಳ್ಳಿಗಳು, ಹಳ್ಳಿಗಳು ಅವೆಲ್ಲ. ಏನು ಅಂತ ಅದ್ಭುತವಾದಂಥ ಬೆಂಗಳೂರು ಇರಲಿಲ್ಲ. ಈಗೇನಾಗಿದೆ? ಬೆಂಗಳೂರು ನೆಲಮಂಗಲ ಟಚ್ ಆಗ್ತಾ ಇದೆ. ಬಿಡದಿ ಅಂದರೆ ಯಾವುದೋ ಊರಿಗೆ ಹೋಗ್ತಾ ಇದ್ದಿದ್ದು. ನಿಮ್ಮ ಅಪ್ಪ ಅಮ್ಮನ ಕೇಳಿ ಅಥವಾ ನಿಮ್ಮ ಅಜ್ಜಿ ತಾತನ ಕೇಳಿ, ಮೆಜೆಸ್ಟಿಕ್ಕಿಂದ ಬಿಡದಿಗೆ ಹೋಗಬೇಕು ಅಂತ ಅಂದರೆ ಆ ಹೊಲದೊಳಗಿರುವಂಥ ರೋಡಲ್ಲಿ ಹೋಗ್ಬೇಕಿತ್ತು. ಇವತ್ತು ಬಿಡದಿ ಒಳಗೆ ನಿಮ್ಮ ತಾತ ನಿಲ್ಲಿಸ್ತಾರೆ, ತಾಂಡೋಗಿ ಎಲ್ಲೈತಲ್ಲ ಬಿಡದಿಯಿಂದ ಹುಡುಕ್ತಾನೆ. ಆ ಮಟ್ಟ ಬದಲಾಗುತ್ತೆ ಅಲ್ವೇನ್ರಿ? ಅರ್ಥ ಆಗ್ತಿದೆಯಾ? ಕ್ಯಾರ್ಪುರಂ ಅನ್ನುವಂಥದ್ದು
ಕೆಲಸ ಇರೋರು ಮಾತ್ರ ಆ ಕಡೆಗೆ ಹೋಗೋರು. ಇವತ್ತು ಕೆ ಆರ್ ಪುರಂ ಒಂದು ವಾಣಿಜ್ಯ ಕೇಂದ್ರ ಆಗೋಗ್ಬಿಟ್ಟಿದೆ. ಬೆಂಗಳೂರು ಕಬಂದ ಬಾಹುವನ್ನು ಚಾಚಿಬಿಡ್ತು, ವಿಶಾಲವಾಗಿ ಚಾಚಿಬಿಡ್ತು. ಬರೀ 6-7 ಲಕ್ಷ ಇದ್ದ ಜನಸಂಖ್ಯೆ ಇವತ್ತು 80 ಲಕ್ಷ ಆಗಿದೆ. ಎಲ್ಲಿ? ಬೆಂಗಳೂರಿನಲ್ಲಿ. ಈಗ ಸೆಕೆಂಡ್ ಮುಂಬೈ ಥರ ಕಾಣ್ತಾ ಇದೆ ಬೆಂಗಳೂರು. ಮುಂಬೈಯಲ್ಲೇನೈತೋ ಅದೆಲ್ಲ ಬೆಂಗಳೂರಲ್ಲಿದೆ. ಒಂದು ಅಡುಗುದಾಣ ಇಲ್ಲ ಅಷ್ಟೆ. ಯಾಕೆಂದರೆ ಅಡುಗುದಾಣ ಇರೋಕ್ಕೆ ಇವರ ಅಪ್ಪ ಸಮುದ್ರ ಮಾಡಿಲ್ಲ. ಬೆಂಗಳೂರು ಬಾಂಬೆಲೇನಿದೆ ಬಂದರಿದೆ ಸರಿ ಬಂದಿರ್ತೀರಿ, ಬಂದರುಗಳಿದೆ. ಬೆಂಗಳೂರಲ್ಲಿ ಬಂದರು ಒಂದಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಇದೆ. ಮೆಟ್ರೋ ಇದೆ, ಹೌದಲ್ಲ, ಎಲೆಕ್ಟ್ರಿಕ್ ಟ್ರೈನ್ ಇದೆ, ರೆಗ್ಯುಲರ್ ಟ್ರೈನ್ ಇದೆ, ಡಬಲ್ ಬಸ್ ಸ್ಟ್ಯಾಂಡ್ ಇದೆ, ಜಂಕ್ಷನ್ಗಳಿದ್ದಾವೆ ಬಸ್ ಸ್ಟ್ಯಾಂಡ್ಗಳಿಗೆ. ಸ್ಯಾಟಲೈಟ್ ಅಂತ ಒಂದು ಮಾಡಿದ್ದಾರೆ, ಬಸವೇಶ್ವರ ಬಸ್ ಸ್ಟ್ಯಾಂಡ್ ಅಂತ ಒಂದು ಮಾಡಿದ್ದಾರೆ, ಜಂಕ್ಷನ್ಗಳು ಅವೆಲ್ಲ ಅರ್ಥ ಆಯ್ತಲ್ಲ, ಎಲ್ಲ ಇದೆ. ಆದರೆ ಸಮುದ್ರ ಒಂದಿಲ್ಲ, ಅರ್ಥ ಆಯ್ತಲ್ಲ. ಹಾಗಾಗಿ ಇವತ್ತು ಎರಡನೇ ಬಾಂಬೆ ಥರ ಬೆಂಗಳೂರು ಕಾಣ್ತಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬೆಂಗಳೂರು ದುಡ್ಡಲ್ಲೂ ಇಲ್ಲದಂಥ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇದು ಶಿವರುದ್ರಪ್ಪನವರ ಧಾವಂತ, ಅವರ ಎಚ್ಚರಿಕೆ. ಬನ್ನಿ, ಪ್ರಕೃತಿಯಿಂದ ದೂರ ಸರಿಯುತ್ತಾ ನಾಗರಿಕರಾದಾಗಲೆಲ್ಲ ನಿಸ್ಸಾರವೂ ನಿರ್ವೀರ್ಯವೂ ಆಗಿಬಿಡುವ ನಾಗರಿಕ ಬದುಕಿನ ದುರಂತವನ್ನು ಈ ಕವಿತೆಯು ದೃಶ್ಯವತ್ತಾಗಿ ಕಣ್ಮುಂದೆ ಇಡುತ್ತದೆ. ನೋಡಿ, ಪ್ರಕೃತಿಯಿಂದ ದೂರವಾದಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಆರ್ಥಿಕ ಸಬಲೀಕರಣಕ್ಕಾಗಿ, ತನ್ನ ಒಂದು ಬೆಳವಣಿಗೆಯ ದೃಷ್ಟಿಕೋನಕ್ಕಾಗಿ, ಅಂದರೆ ತನ್ನ ಆರ್ಥಿಕವಾದಂಥ ಬೆಳವಣಿಗೆಯ ದೃಷ್ಟಿಕೋನಕ್ಕಾಗಿ ವೀರ್ಯತ್ವವೇ ಇಲ್ಲದ, ಅಂದರೆ ಪೌರುಷವೇ ಇಲ್ಲದ, ಸತ್ವವೇ ಇಲ್ಲದ ಬದುಕಿನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಜಂಜಾಟವನ್ನು ಬಹಳ ಸೂಕ್ಷ್ಮವಾಗಿ ತೋರಿಸುವಂಥ ಒಂದು ಪ್ರಯತ್ನ ಈ ಒಂದು ಕವಿತೆಯಲ್ಲಿ ಕಾಣ್ತಾ ಇದೆ. ನೋಡಿ, ಇದು ಶಿಕ್ಷಿತರಾಗುವುದೆಂದರೆ ಭಾಷಾ ವಲಯದಿಂದ ದೂರ ಸರಿಯುವುದು, ಸೈಬರೀಕರಣರಾಗುವುದೆಂದರೆ ಜನಸಮುದಾಯದಿಂದ ದೂರವಾಗುವುದು ಎಂಬಂತಾಗಿದೆ. ಇವತ್ತು ಎಜುಕೇಟೆಡ್ ಅಂದರೆ ಏನಪ್ಪ ಅಂತಂದರೆ, ಇವತ್ತು ವಿದ್ಯಾವಂತರಾಗೋದು ಅಂತ ಅಂದರೆ ಏನಪ್ಪ ಅಂತಂದರೆ ಭಾಷಾ ವಲಯದಿಂದ ದೂರ ಆಗೋದು. ಇವತ್ತು ವಿದ್ಯಾವಂತರು ಒಂದೇ ಒಂದು ಅಕ್ಷರ ಓದೋದು ಟೈಮ್ ಸಿಗ್ತಿಲ್ಲ ಅವ್ರಿಗೆ, ಯಾಕೆಂದರೆ ಅಷ್ಟು ಬಿಸಿ. ಯಾವನೋ ಒಬ್ಬನಿಗೆ 1 ಸೆಕೆಂಡ್ಗೆ 1.5 ಕೋಟಿ ರೂಪಾಯಿ ಸಂಬಳ ಅಂತೆ. ಅವನು ಯಾವನೋ ಇದ್ದಾವಂತೆ, ಅವನ ಎಂಥದ್ದು ಕಂಪ್ನಿ ಸಿಜು ಅದೇನೋ ಹೇಳ್ತಾರಲ್ಲ, ನಮ್ಗೆ ಗೊತ್ತಾಗಲ್ಲ. ಸಿಒ ಅಂತವ್ರಿಗೆ ಅದೆಷ್ಟೋ 1000 ಕೋಟಿ ಅಂತ ಒಂದು ತಿಂಗಳಿಗೆ, ಅದೇ ಒಂದು ವರ್ಷಕ್ಕೆ ಸಂಬಳ. ನಾನು ಹೇಳೋದು, ಏನು ಮಾಡ್ತಾರೆ ಅವನ್ನ? ಆಕಾಶದಲ್ಲಿ ತೇಲ್ ಬಿಡ್ತಾರೆ ಸತ್ತ ಮೇಲೆ, ಅಥವಾ ಚಂದ್ರಲೋಕಕ್ಕೆ ತಗೊಂಡೋಗಿ ಸಮಾಧಿ ಮಾಡ್ಕೊತಾರ? ನನ್ನ ಪ್ರಶ್ನೆ ಅಲ್ವೇನ್ರಿ? ಅವನು ಕೂಡ ನಮ್ಮಂತೆ ಅನ್ನ ತಿನ್ಬೇಕಲ್ವಾ? ಅವನು ಕೂಡ ನೆಗಡಿವನ್ನು ಮುಗಿಸ್ಕೋಬೇಕಲ್ವಾ? ಅವನು ಕೂಡ ಕಟ್ಟ ಮಾಡಿ ತೊಳ್ಕೊಬೇಕಲ್ವಾ? ಮತ್ತು ಏನು ಡಿಫ್ರೆಂಟ್ ಇದೆ ಅವನಿಗೂ ನಮಗೂ? ಏನೂ ಇಲ್ಲ ಆದಮೇಲೆ ಯಾಕ್ರಿ ಇಂಥ ವೈರುಧ್ಯಗಳಿದೆ, ವಿಚಿತ್ರತೆ ಅರ್ಥ ಆಗ್ತಿದೆಯಲ್ಲ? ಮನುಷ್ಯ ದುರ್ದುರಿಯದೇ ಜೀವನ ಮಾಡ್ಕೊಂಡ, ಅದು ಬೇಡ ಅನ್ನೋದೇ ಸಾಹಿತ್ಯದ ಗತಿಬಿಂಬ. ಹಿಂಗಿರಬೇಡಿ, ಹಿಂಗಿದ್ರು ಹಿಂಗಿದ್ದಾರೆ ಅಂತ ಹೇಳೋದ್ರ ಜೊತೆಗೆ ಹಿಂಗಿರಬೇಡಿ, ಹಿಂಗಿರಿ ಅಂತ ಹೇಳೋದು ಕೂಡ ಸಾಹಿತ್ಯದ ಒಂದು ಕೆಲಸ. ಬನ್ನಿ, ಸರಿ, ಶಿಕ್ಷಿತರಾಗುವುದೆಂದರೆ ಭಾಷಾ ವಲಯದಿಂದ ದೂರ ಸರಿಯುವುದು, ಅಂದರೆ ಎಜುಕೇಟೆಡ್ ಅಂದ ತಕ್ಷಣ ಫ್ಲೂಯೆಂಟ್ ಇಂಗ್ಲೀಷಲ್ಲಿ ಮಾತಾಡೋದು. ಕನ್ನಡ, ಐ ಡೋಂಟ್ ಕನ್ನಡ, ಐ ವಾಂಟ್ ಇಂಗ್ಲೀಷ್, ಐ ಲವ್ ಇಂಗ್ಲೀಷ್. ನಿಮ್ಮ ಮಮ್ಮಿನ ಇಷ್ಟಪಡ್ತಾನೆ, ಅವ್ರ ಅಮ್ಮನ ಇಷ್ಟಪಡ್ತಾನೆ. ಅರ್ಥ ಆಯ್ತಾ? ಇವನು ಇಂಗ್ಲೆಂಡಿಗೆ ಬಿಟ್ಟವು, ಇಂಡಿಯಾಗೆ ಆಗಲಿ ದೌರ್ಭಾಗ್ಯ ಕಂಡುಬಿಡ್ತೇವೆ. ಈ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಲಿ ಕನ್ನಡ ಪದ ಬಳಸೋದು ಅಪರಾಧ. ಆ ಮಗು ಮಮ್ಮಿ ಇಶಿ ಅನ್ನೋತೀವಿ, ಉಚ್ಚೇತ ಸುಂದರವಾಗಿ ಹೇಳ್ಬೋದಲ್ವ? ಕರ್ಮ ಅದು ಗೋದರ್ ಸೈಡ್ ಅಂತಾರೆ. ನಾವು ನನಗೆ ಐಫೈಟ್ ಅಂತೀವಲ್ಲ, ಅಮ್ಮ ಆದರೆ ಹೌದಾ ಪುಟ್ಟ ಬಾಯಿಲಿಂದ ಕರ್ಕೊಂಡು ಹೋಗ್ತಾಳೆ ಅವಳ ಅಮ್ಮ, ಇವಳು ಗೋದರ್ ಸೈಡ್. ಪಾಪ ಅದು ಉಯ್ಕಂಡೇ ಹೋಗುತ್ತೆ, ಅರ್ಜೆಂಟಾಗಿ ಉಯ್ಕಂಡೇ ಹೋಗುತ್ತೆ. ಸೊಫಿಸ್ಟಿಕೇಟೆಡ್. ಇವತ್ತು ಎಜುಕೇಟೆಡ್ ಅಂದರೆ ಕನ್ನಡವನ್ನು ಮರಿಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ನಿಜ ಅಲ್ವಾ? ಗಮನಿಸ್ ನೋಡಿ, ಅರ್ಥ ಆಯ್ತು? ಅಂತರ್ಮಧ್ಯದಲ್ಲಿ ಕನ್ನಡವನ್ನು ಕಟ್ಟಬೇಕು, ಕನ್ನಡ ಕಟ್ಟುವ ಕೆಲಸ. ಸರ್, ನಾವು ಅಲ್ಲೇ ಮಾರ್ತೇ ಬಿಟ್ಟಿದ್ದೀವಿ ಸರ್. ನೀವು ಪಾಠ ಮಾಡಿರೋದನ್ನೇ ನಿಮ್ಗೆ ಕಟ್ತೀವಾ? ಪಾಠ ಮಾಡಿರೋದೇ ಮಾಡ್ತಿದ್ದೀರ ನೀವು? ಹೋಗಿ ಚೆಕ್ ಮಾಡಿದ್ರೆ ಇಲ್ವಾ? ಚೆಕ್ ಮಾಡಿದ್ವಿ ಅಲ್ವೇ? ಕನ್ನಡ ಕಟ್ಟುವ ಕೆಲಸ ಮಾಡಿದ್ದೀನೇ ಇಲ್ವಾ? ಚೆಕ್ ಮಾಡಿದ್ರೆ ಇಲ್ವಾ? ಚೆಕ್ ಮಾಡಿದ್ರಲ್ರಿ? ಮಾತಾಡ್ರಿ ಸರ್. ಮಾಡಿದ್ದು ಹೇಳ್ಬೋದು ಸರ್, ನಾವೇನು ಮಾಡೇ ಇಲ್ಲ. ನೀವು ಇಲ್ಲೇನು ಹೇಳ್ತೀರೋ ಇಷ್ಟೇ, ನಮ್ಮ ಮುಂದಕ್ಕೆ ಏನೂ ಮಾಡಲ್ಲ, ಗೊತ್ತಾ?
ಅಲ್ವೇ ನಮ್ಮ ಶಿಲ್ಪ ಚೆಕ್ ಮಾಡಿದ್ರಲ್ಲಿ ಯಾರಾದರೂ ಚೆಕ್ ಮಾಡಿದ್ದೀರಾ? ಹಾಂ, ಡಿಲೀಟ್ ಆಗುತ್ತಾ? ಹಾಗಲ್ವೇ ಡಿಲೀಟ್ ಆಗುತ್ತೇನಾ? ನಮ್ಮ ಇವನು ಚೆನ್ನಾಗಿ ಗೊತ್ತಿರುತ್ತೆ, ಅಭಿಷೇಕ್ಗೆ ಮೊಬೈಲ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅದೇನು ಅದು ಕೆಟ್ಟ ಗೊತ್ತಿತ್ತು, ತೆಗಿಯುತ್ತೆ ಇತ್ತು ಅಸಹ್ಯ ಬಿಡು ಅದೆಲ್ಲ. ಬತ್ತಿ ಹಾಗಾರೆ ಬತ್ತಿ ಈಗ ತೋಳು ಮಾಡ್ತಿದ್ದೀನಿ ಸರ್ ನಿಮ್ಮ ವಿರುದ್ಧ. ಡಿಲೀಟ್ ಆಗ್ತೇನಾ? ಆಗಲ್ಲ, ಡಿಲೀಟ್ ಆಗಿಲ್ಲ. ಹಾಂ ಹಾಂ ಮುಡ್ತೀನಿ ಹೋಗಿಲ್ಲ. ಪ್ಲೇ ಲಿಸ್ಟಲ್ಲಿ ಇದಾವೆ ತಗೊಳ್ರಿ, ನಮ್ಮವೇ ಅಲ್ಲ ಎಲ್ಲರೂ ಹೋಗ್ಬೇಕು. ಮತ್ತು ಯಾರು ನೋಡಿದ್ರು, ಯಾರು ಚೆಕ್ ಮಾಡಿದ್ರು? ಮಾಡಿದ್ದೀನಿ ಕಣೆ, ಮಾಡಿದ್ದೀನಿ ಅಂದರೆ ಏನು ಮಾಡಿದ್ಯಾ ಅಂತ ಕೇಳ್ತಾರೆ ವಯಸ್ಸರಿಲ್ಲ. ಹೌದಾ ಮಾಡಿದ್ಯಾ ಬೇಟರ್ನಲ್ಲ ಇವಯ್ಯ ಎಲ್ಲಿ ಏನು ಮಾಡಿದ್ಯಾ ಹೇಳ್ತಾರೆ. ಸುಮ್ಮನೆ ಮಾಡೇ ಇಲ್ಲ ಅಂತ ಸುಮ್ಮನೆ ಇಟ್ಬಿಟ್ಟು ಎಲ್ಲರೂ ಇದ್ದಾಗ ನಾನು ಇಟ್ಬಿಡೋದು. ಇದೇ ಇಂಡಿಯನ್ ಮೆಂಟಾಲಿಟಿ, ಅರ್ಥ ಆಯ್ತಾ? ಹಾಗಾಗಿ ಕನ್ನಡ ಮಾತನಾಡೋದು ಸ್ವಾಭಿಮಾನ ಆಗಬೇಕು ಹೊರತು ಅವಮಾನ ಆಗಬಾರ್ದು. ಬನ್ನಿ, ಇನ್ನು ಸೈಬರೀಕರಣ ಆಗುವುದೆಂದರೆ ಜನಸಮೂಹದಿಂದ ದೂರ ಉಳಿಯುವುದು. ಇನ್ನು ಟೆಕ್ನಿಕಲ್ ಆಗಿ ನಾನು ಹೇಳ್ದಲ್ಲ, ಈಗ ಸೈಬರೀಕರಣರಾಗುವುದು ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್, ಎನಿ ಟೈಪ್ ಕಂಪ್ಯೂಟರ್. ಎಂಥ ವಿಚಿತ್ರವಾದಂಥ ಮನೋಭಾವ ಅಂತಂದರೆ, ಅರ್ಥ ಆಯ್ತಲ್ಲ, ಹಿಂಗೆ ಹಿಂಗೆ ಟೀ ಹಿಡ್ಕೊಂಡಿದ್ದಾರೆ. ನನ್ನ ತಂಗಿ ಟೀ ಕೊಟ್ಟವಳೆ, ನಮ್ಮ ಮಾವ ಸಾಫ್ಟ್ವೇರ್ ಇಂಜಿನಿಯರು. ಹಿಂಗೆ ಹೊಡ್ಕೊಂಡು ಅಲ್ಲಿ ಟೈಮ್ ವೇಸ್ಟ್ ಆಯ್ತು ಅಂತ ಕೀಬೋರ್ಡ್ ಮೇಲೆ ಬಿದ್ದು ನಾನು ಅವಾಗ ಅಂದ್ಕೊಂಡೆ, ಈ ವಯ್ಯಂಗಿಂತ ನಾನೇ ಗ್ರೇಟ್, ಅವನಿಗೆ ಜ್ಞಾನ ಇದೆ, ನನಗೆ ಸಾಮಾನ್ಯ ಜ್ಞಾನ ಇದೆ ಅಲ್ವೇನ್ರಿ? ಅವನಿಗೆ ಜ್ಞಾನ ಗೊತ್ತು, ಕಂಪ್ಯೂಟರ್ ಒಳಗೆ ಜಗತ್ತೆಲ್ಲ ಆಟ ಆಡಿಸ್ಬಿಡ್ತಾನೆ. ನನಗೆ ಸಾಮಾನ್ಯ ಜ್ಞಾನ ಗೊತ್ತು, ಕೈಯಲ್ಲಿರೋ ಟೀನಿಂಗ್ ಅಂದ್ರೆ ಚೆಲ್ಲುತ್ತೆ ನಾನು. ಕೊನೆಗೆ ಅದೆಷ್ಟು 1,700 ರೂಪಾಯಿನ ಖರ್ಚು ಮಾಡಿ ಅದನ್ನೆಲ್ಲ ಮತ್ತೆ ಅದೇನೋ ಡ್ರೈ ಮಾಡಿಸ್ಬೇಕಂತ, ಅದೇನೋ ಮಾಡಿಸಿದ್ರೆ ಒಳಗೆಲ್ಲ ಸರ್ಕ್ಯೂಟ್ ಆಗಿಬಿಡುತ್ತೆ ನೀರು ಬಿದ್ದು. ಇಂಥ ವಿಚಿತ್ರ ಯಾಕ್ರಿ ಇಷ್ಟೊಂದು ದಡ್ಡ ಆಗ್ತಾ ಇದ್ದೀರಾ? ಯಾವ ಸೀಮೆ ಕಂಪ್ಯೂಟರ್ ನಿಮ್ಮವು, ಯಾವ ಸೀಮೆ ಸಾಫ್ಟ್ವೇರ್ಗಳು ನೀವೆಲ್ಲ? ಯಾವ ಮಟ್ಟಕ್ಕೆ ಸಾಫ್ಟ್ವೇರ್ ಆಗಿದ್ದಾರೆ? ಅವರ ಇನ್ಸಿಡೆಂಟ್ ಒಂದಲ್ಲ ಎರಡಲ್ಲ. ಹಾಂ ಹಲೋ ಹೇಳು. ಹ್ಞೂ ಇಲ್ಲ ಅರ್ಜೆಂಟ್ ಇದ್ದೆ ನಾನು, ಅದೇ ಆಫೀಸ್ಗೆ ಹೋಗ್ಬೇಕಿತ್ತು. ಏನು ರೀ ಹುಡುಕ್ತಾ ಇದ್ದೀರಾ? ನನ್ನ ತಂಗಿ ಹೇಳ್ತಾಳಂತೆ, ನನ್ನ ಮಗನ ಅದು ಎಲ್ಲಿಟ್ನೋ ಏನೋ ಸಿಗ್ತಾನೆ ಇಲ್ಲ. ಪರವಾಗಿಲ್ಲ ಹೇಳ್ರಿ, ಇಲ್ಲ ಹೇಳು, ಇನ್ನೇನು ಹೇಳು, ಅದೇನು ಹೇಳ್ರಿ, ಮೊಬೈಲ್ ಅದು ಎಲ್ಲಿಟ್ನೋ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ತಮಾಷೆಗಲ್ಲ, ಸೀರಿಯಸ್ಲಿ. ನನ್ನ ತಂಗಿ ತಲೆ ಚಚ್ಕಂತಾಳೆ, ಅಣೆಯ ಏನೋ ನಿಮ್ಮ ಮಾಮೂಲಿ ಕತೆ. ನಮ್ಮ ಮಾವನಿಗೆ ಕೊಟ್ಕೊಂಡ್ರದು ನನ್ನ ತಂಗಿನ. ಇಲ್ಲೇ ಮನೆ ಕಟ್ಟಿದಾಗ ರಾಮಜೋಯ್ ಸರ್ ನಮ್ಮ ಕುಮಾರ್ ಸರ್ ಮನೆ ರೋಡಿಂದ ಸಿಮೆಂಟ್ ರೋಡ್ ಇದೆಯಲ್ಲ, ಅಲ್ಲಿ ಡೆಡ್ ಮನೆ ಕಟ್ತಾ ಇದೆ. ಯಾರು ಗೊತ್ತೇನು? ಅದೇ ನಮ್ಮ ತಂಗಿ. ನಮ್ಮ ಅಭಿಷೇಕ್ ಚೆನ್ನಾಗಿ ಗೊತ್ತು ನೋಡು, ಅವ್ರ ಬಗ್ಗೆನೇ ಮಾತಾಡ್ತಿರೋದು ನಾನು, ಪಲ್ಲವಿ ಮತ್ತು ಮಂಜು ಅವ್ರ ಬಗ್ಗೆ. ಅಂಥ ನಮ್ಮ ನನಗೆ ಗೊತ್ತು ಬಿಡಮ್ಮ, ನನ್ನ ಮೇಲೆ ಕೋಪ ಇದೆ, ನಾನು ತೀರಿಸ್ಕೊಂಡಿದ್ದೆ. ಇವರೆಲ್ಲ ಸಾಫ್ಟ್ವೇರ್, ಅರ್ಥ ಆಯ್ತಾ? ಇಂಥ ಅನಿಷ್ಟಗಳನ್ನ ನೋಡಿದಾಗ ಅಂದರೆ ಯಾಕೆ ಹಿಂಗೆ ಆಗ್ತಾ ಇದೆ? ಮೆದುಳು ಪ್ರಾಪರ್ ಹಿಂಗೆ ಹೋಗ್ಬೇಕಷ್ಟೇ, ರೈಲ್ ಹೋದಾಗ. ನಮ್ಮ ಥರ ಸೈಕಲ್ ಹೋದಲ್ಲಿ ಹೋಗಲ್ಲ ನಾವು. ನೋಡಿ, ಮುಡ್ ರೋಡ್ಗೂ ಹೋಗ್ತೀವಿ, ಟಾರ್ ರೋಡ್ಗೂ ಹೋಗ್ತೀವಿ, ಕೆರೆವರೆಗೂ ಓಡಿಸ್ತೀವಿ. ಅವ್ರು ರೈಲು ಅಷ್ಟು ಸುಮ್ಮನೆ ಹೋಯ್ತದೆ, ಕಮ್ಮಿ ಇದ್ರೆ ಹೋಯ್ತದೆ, ಇಲ್ಲ ಹೋಗೋದೇ ಇಲ್ಲ, ಸುಮ್ಮನೆ ನಿಂತ್ಕೊತದೆ. ಅರ್ಥ ಆಯ್ತಾ? ಮನುಷ್ಯ ಜಾಗೃತನಾಗೋದು ಅಂದರೆ, ಬುದ್ಧಿವಂತನಾಗೋದು ಅಂದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಮೇಧಾವಿ ಆಗೋದು ಅಂತಲ್ಲ, ಇಡೀ ಜೀವನದಲ್ಲಿ ಮೇಧಾವಿ ಆಗೋದು. ನಾನು ಅವ್ರನ್ನ ಅವಿವೇಕಿಗಳು ಅಂತ ಕರಿತೀನಿ. ದುಡಿಯೋ ಯಂತ್ರಗಳು, ATM ಕಾರ್ಡ್ ಇದ್ದಾಗ ಹಿಂಗೆ ತುರ್ಕಿರ್ ನೋಟ್ ಬರ್ತಾವಲ್ಲ ಈಚೆಗೆ, ಅಷ್ಟೇ ಅವ್ರು ಮಾಡಿದ ಕೆಲಸ. ಇನ್ನೇನೇನೂ ಗೊತ್ತಿಲ್ಲ. ಅರ್ಥ ಆಯ್ತು? ನಮ್ಮನ್ನು ನಿಮ್ಮ ಮುಖ ಕೊಟ್ಟು ಮಾತಾಡೋದೇ ಇಲ್ಲ ಅವರು. ಸುಮ್ಮನೆ ಕೈ ಕಟ್ಕೊಂಡು ಜಗದೀಶ್ ಅದೇ ಹೌದಾ ಯಾಕೆಂದರೆ ಅವ್ರ ಲೈಫಲ್ಲೇ ಓಡಾಡಿರೋಲ್ಲ. ಕಂಪ್ಯೂಟರ್ ಮುಂದೆ ಕೂತು ಎಣಗಳಾಗೋಗ್ಬಿಟ್ರೆ ಮಾತಾಡುವಾಗ ಓಡಾಡ್ತಿರ್ತಾರೆ. ನಾನು ಏನು ವಾಡ್ಗಳೆಲ್ಲ ನೋಡ್ತೀನಿ. ನಾನು ಪಲ್ಲವಿ ನಿಮ್ಮ ಯಜಮಾನರು ಮನೆಗಳಿಗೆ ಓಡಾಡೋದ್ಮೇಲೆ ಲೆಕ್ಕ ಹಾಕೊಂಡ್ಬಿಟ್ರೆ ಒಂದು ಜಾಗ ಸುತ್ತೋದಿತ್ತು. ಅಣೆಯ ಮನೇಲಿ ಓಡಾಡೋದಿರಲು ನನ್ನ ಸುತ್ತಲೇ ಓಡಾಡ್ತಿರ್ತಾರೆ ಸುಮ್ಮನೆ. ಯಾಕಂದ್ರೆ ಅವ್ರು ಹೇಳ್ತೀನಿ, ನಾನು ಯಾಕ್ರಿ ಹೌದಲ್ವ ಅಂತ ಎಲ್ಲೋ ಹುಡ್ಕೊಂಡು ಹುಚ್ಚರಾಗ್ಬಿಡ್ತಾರೆ. ಅದು ಕೇಳಿದ್ರು, ಮನುಷ್ಯನ ಜೊತೆ ಮಾತಾಡಬೇಕು, ಈ ಮೊಬೈಲ್ ಜೊತೆನೋ ಅಥವಾ ಕಂಪ್ಯೂಟರ್ಗಳ ಜೊತೆನೋ ಮಾತಾಡಿದ್ರೆ ಆಗ್ತೀವಿ. ನಾನು ಕಂಡಂಥ ಒಂದು ಇನ್ಸಿಡೆಂಟ್, ಇಂಥ 1000 ಇನ್ಸಿಡೆಂಟ್ಗಳು ಬೆಂಗಳೂರಂಥ ನಗರಗಳಲ್ಲಿ ಕಾಣ್ತಾ ಇದೆ. ಅರ್ಥ ಆಯ್ತು? ಬನ್ನಿ,
ಹಾಗಾಗಿ ಜನರಿಂದ ದೂರವಾಗುವುದು, ಅದೇ ಹೇಳೋದು. ಸೈಬರೀಕರಣ ಅಂದರೆ ಕಂಪ್ಯೂಟರ್ ಅಷ್ಟೇ ಜೀವನ ಆಗೋಗ್ಬಿಡುತ್ತೆ. ಜನ ಸಂಪರ್ಕನೇ ಇಲ್ಲ. ಅಪ್ಪ ಅಂದ್ರೇನು, ಅಮ್ಮ ಅಂದ್ರೇನು, ಭಾವನೆಗಳೇನು, ಮಕ್ಕಳು ಅಂದ್ರೇನು, ಹೆಂಡತಿ ಅಂದ್ರೇನು, ಗಂಡ ಅಂದ್ರೇನು, ಸಂಬಂಧಗಳು ಅಂದ್ರೇನು, ಮೌಲ್ಯಗಳು ಅಂದ್ರೇನು, ಅರ್ಥ ಆಗ್ತಿದೆಯಾ? ಫೋನ್ ಬರುತ್ತೆ, ಅಲೋ ನೀನು ಹೆಂಡತಿ ಸಂಬಂಧಗಳು, ಹೌದಾ, ಯಾವಾಗ ಏನಾಯ್ತಂತೆ? ಒಂದು ಕೆಲಸ ಮಾಡಿ, 5:15 ತಾನೇ ಮುಂದೆ ಬಂದ್ಬಿಡ್ತೀನಿ ಅಷ್ಟೊತ್ತಿಗೆ. ಅಟ್ಲೀಸ್ಟ್ ಅದು ಬಂದ ಬೂದಿ ಕಳಿಸಿ ಅಂತಂದಿಲ್ಲ ಪುಣ್ಯಾತ್ಮ. ಹ್ಞೂ ಅಲ್ವೇನ್ರಿ? ನಮ್ಮ ಹೆಣ್ಮಕ್ಳಾದ್ರೆ ಕೈಯಲ್ಲಿರೋ ಬಿಂದಿಗೆ ಎಲ್ತಾಕಿ ಹೊಡೆದಾಕಿ ಯಾವ ಶುರು ಮಾಡ್ತಾರೆ. ನಿಮ್ಮ ಓದಂತ ಕಣೆ ಅಂದರೆ ಸಾಕು, ಸಿದ್ಧವನ್ನ ಓದು ಅಂತ ಊರಿಗೆ ಗೊತ್ತಾಗ್ತದೆ. ಅದು ಭಾವನೆ, ಪ್ರೀತಿ, ಅದು ಅರ್ಥ ಆಗ್ತಿದೆ. ಬನ್ನಿ ಸರಿ, ಪ್ರಸ್ತುತ ಕವಿತೆಯಲ್ಲಿ ನೆರೆಹೊರೆಯವರನ್ನಾಗಲಿ ಕರುಳು ಬಳ್ಳಿಯೊಂದಿಗಾಗಲಿ ವಾತ್ಸಲ್ಯ ಮಮಕಾರವನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ಅವಸರದ ಯಾಂತ್ರಿಕ ಬದುಕು ಹೊಸ ಬಗೆಯಲ್ಲಿ ಅನಾವರಣಗೊಂಡಿದೆ. ಇಷ್ಟೇ ಜೀವನ. ನೆರೆಹೊರೆಯವರನ್ನು ಮತ್ತು ಸಂಬಂಧಿಕರನ್ನು ಪ್ರೀತಿಯಿಂದ ಮತ್ತು ಭಾವನೆಯಿಂದ ನಮ್ಮ ಅನುಭವಗಳೊಂದಿಗೆ ಅವರನ್ನು ಸೇರಿಸ್ಕೊಂಡೇ ಹೋದರೆ ನಾವು ಮನುಷ್ಯರಾಗುತ್ತೆ ಏನೂ ಪ್ರಯೋಜನ ಇಲ್ಲ. ನನ್ನ ಹತ್ರ ಕೋಟಿ ಇದ್ದರೂ ಪ್ರಯೋಜನ ಇಲ್ಲ. ಅರ್ಥ ಆಯ್ತಲ್ಲ? ಅಂತಹ ಆನಂದವನ್ನು ವ್ಯಕ್ತಪಡಿಸುವಂಥ ಸಮಯ ಸಂದರ್ಭಗಳನ್ನ ಕಳ್ಕೊಂಡಿರುವಂಥ ಧಾವಂತದ ಬದುಕಿದೆಯಲ್ಲ, ವಿಪರೀತವಾದಂಥ ಜೀವನದ ಒಂದು ಒತ್ತಡ ಇದೆಯಲ್ಲ, ಆ ಒತ್ತಡದ ಒಳಗೆ ಮನುಷ್ಯ ಹೇಗೆ ನಡೆದು ಹೋಗಿದ್ದಾನೆ ಅನ್ನೋದನ್ನು ವ್ಯಂಗ್ಯಾತ್ಮಕವಾಗಿ ತೋರಿಸುವಂಥ ಒಂದು ಪ್ರಯತ್ನವೇ ನಿಮ್ಮ ಮುಂಬೈ ಜಾತಕ. ಅರ್ಥ ಆಯ್ತಲ್ಲ? ಬನ್ನಿ ಕವಿತೆಗೆ ಹೋಗೋಕ್ಕೆ ಹಾಗೆ ಒಂದು ಸ್ವಲ್ಪ ಶುರು ಮಾಡೋಣ. ಹಾಗೆ ನಿಮ್ಮ ಸಮಯ ನೆಕ್ಸ್ಟ್ ಇಷ್ಟು ಬನ್ನಿ. ಎಷ್ಟು ಚೆನ್ನಾಗಿದೆ ಕವಿತೆ ಅಂತ ಅಂದರೆ ಒಂದು ಅಪ್ಲಿಕೇಶನ್ ಫಿಲಮ್ ಮಾಡಿ ಬಂದಿದೆ. ಅದನ್ನೇ ವ್ಯಂಗ್ಯ. ಜೀವನ ಅನ್ನೋದು ಹೆಂಗಾಯ್ತಪ್ಪ ಅಂದ್ರೆ ಒಂದು ಅಪ್ಲಿಕೇಶನ್ ಇದೆ. ಏನು? ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಇದಕ್ಕೇನು ವಿಶ್ಲೇಷಣೆ ಬೇಕಿಲ್ಲ. ಯಾಕೆಂದರೆ ಮನೇಲಿಂದ ಮಕ್ಕಳೇ ಇಲ್ಲ ಈಗ, ಅಥವಾ ಜನರಿಗೆ ಆಗುವಂಥ ಅವಕಾಶವೇ ಇಲ್ಲ. ಮತ್ತು ಕೊಡಲು ರೆಡಿ ಮಾಡ್ಕೊಂಡು ನಿಂತಿರ್ತಾರೆ ಯಾರು? ಡಾಕ್ಟರ್ಗಳು. ಕುಯ್ದು ಬಿಡ್ತೀನಿ ಈಗ, ಹೇಳಿ ಯಾವ ಕ್ರಿಮಿ ಕುಯ್ದು. ಇವರಿಂಥ ರಾಕ್ಷಸ ಅಂದರೆ ಗಂಡ ಇನ್ನೊಂದು ರಾಕ್ಷಸ. ಸಾರ್ 10 ಗಂಟೆ 12 ನಿಮಿಷ 21 ಸೆಕೆಂಡಿಗೆ ಕೊಯ್ಯಿರಿ ಸಾರ್ ಅಂತ ನಾವು. ಯಾಕೆಂದರೆ ಅದು ಒಳ್ಳೆಗಳಿಗೆ ಇದೆ. ಪುರೋಹಿತರು ಹೇಳೋದು ಈ ಬೇವರ್ಸಿ. ಪುರೋಹಿತರು ಈ ಟೈಮಲ್ಲಿ ಮಗು ಹುಟ್ಟುಬಿಟ್ರೆ ಹಂಗಾಗಿಬಿಡುತ್ತಂತೆ, ಹಿಂಗಾಗಿಬಿಡುತ್ತಂತೆ. ಹೌದಲ್ವಾ? ಹಾಗಾಗಿ ನಮ್ಮ ಅಂಗಡಿಗೆ ಬಂದವಲ್ಲ, ಸರ್ ಬೇಗ ಕೊಡಿ ಸರ್ ಲಕ್ಷ್ಮೀ ವಿಗ್ರಹ ಕೊಡಿ ಸರ್ ಬಂದ. ಯಾಕ್ರಿ ಅಂತಂದರೆ, ಸರ್ ಹೆರಿಗೆ ನೋವು ಸರ್, ಇನ್ನು ಅರ್ಧ ಗಂಟೆಗೆ ಹೆರಿಗೆ ಆಗಕ್ಕೆ ಹೇಳ್ಬಿಟ್ಟಿದ್ದೀನಿ ಡಾಕ್ಟರ್ ಹೆರಿಗೆ ಮಾಡೋಕ್ಕೆ. ಹೌದಾ? ಏನೋ ಟೈಮ್ ಕೊಟ್ಟಿಲ್ಲ. ಇಲ್ಲ ಸರ್, 1 ತಿಂಗಳು 14 ಇರೋದು, ಮತ್ತು ಹೊಟ್ಟೆ ನೋವು ಕಾಣಿಸ್ಕೊಂತ. ಇಲ್ಲ ಸರ್ ಇವತ್ತೇನೋ ಒಳ್ಳೆ ದಿನ ಅಂತಲ್ಲ, ಇವತ್ತು ಸಂಜೆ 4:15 ಕರೆಕ್ಟಾಗಿ ಹೆರಿಗೆ ಆಗಿಬಿಟ್ರೆ ಅದು ಲಕ್ಷ್ಮೀ ಯೋಗ ಅಂತೆ, ಅದಕ್ಕೆ ಒಂದು ಲಕ್ಷ್ಮಿನ ದೇವಸ್ಥಾನ ಕೊಟ್ಬಿಟ್ಟು ಆ ಟೈಮ್ ಕರೆಕ್ಟಾಗಿ ಹೆರಿಗೆ ಆಗಬೇಕು ಅಂತ ಹೇಳೋರು ಅಂತ. ಅಯ್ಯಪ್ಪ ನನ್ನ ಮಕ್ಕಳ, ಮುಂದಿನ ತಿಂಗಳು 14 ಇವತ್ತಿನ 25 ಅಂದರೆ 1 ತಿಂಗಳು ಮುಂಚೆ ಭೂಮಿಗೆ ಭಗವಂತನ ಥರ ಮುಗುತ್ತಂತ ಅವನಿಗೆ ಬೇವರ್ಸು. ಡಾಕ್ಟ್ರ್ ಏನು ಮಾಡ್ತಾನೆ? ಕುಯ್ದಿಕ್ಕೆ ಅವನಿಗೆ ಸುಮ್ಮನೆ ಕೊಡಲ್ಲ. ಒಂದು 15 ದಿವಸ ಫ್ರಿಜ್ಜಲ್ಲಿ ಇರ್ತಾನೆ ತಾಂಡೋಗಿ, ಅದನ್ನು ಹೀಟ್ ಮಾಡೋದು ಗೊತ್ತಲ್ಲ, ಬೇಗ ಹುಟ್ಟಿರ್ತಾನೆ ಮಗು, ಅಲ್ಲೇ ಇಡಬೇಕು. ಇಂಥದ್ದೆಲ್ಲ ದೌರ್ಭಾಗ್ಯಗಳು, ದುಡ್ಡಿಗೆ ಮಾಡುವಂಥ ಜನ. ನಾನು ಹೇಳೋದು ನ್ಯಾಚುರಲ್ ಆಗಿ ಬರ್ತಾದರೆ ಮಾತ್ರನೇ ಮಕ್ಕಳು ಆರೋಗ್ಯವಾಗಿರ್ತಾರೆ. 1 ತಿಂಗಳು ಮಗು ತಾಯಿ ಹೊಟ್ಟೆಯಲ್ಲಿ ಎಕ್ಸ್ಟ್ರಾ ಇತ್ತು ಅಂದರೆ 10 ವರ್ಷ ಹೆಚ್ಚಿಗೆ ಆಯುಷ್ಯ. ಅದಕ್ಕೆ ನಾನು 102 ವರ್ಷ ಬರ್ತದೆ. ಯಾಕೆಂದರೆ ನಮ್ಮ ಅಮ್ಮನ ಹೊಟ್ಟೆಲಿ ನಾನು 10.5 ತಿಂಗಳಿದ್ದೀನಿ. 10 ತಿಂಗಳು 10 ದಿವಸಕ್ಕೆ ಮಾಡಿಬಿಟ್ಟು. ಕಾಮನಾಗಿ ಇವೆಲ್ಲ 9 ತಿಂಗಳು ಬಿಡ್ತೀರಲ್ವಾ? SBJ ಯಾಕೆ ರಾಕ್ಷಸ ಅಂದರೆ ಅವ್ನು 1 ತಿಂಗಳು ಜಾಸ್ತಿ ಊಟ ಬಂದ್ಬಿಟ್ಟು 10 ತಿಂಗಳು 10 ದಿವಸ ಆದರೂ ಹೆರಿಗೆ ಆಗದಲ್ಲೇ ಇದ್ದಿದ್ದಕ್ಕೆ ನಮ್ಮ ದೊಡ್ಡಪ್ಪಂಗೆ ಆಶ್ಚರ್ಯ ಆಗಿ ಅವಾಗೆಲ್ಲ ಸ್ಕ್ಯಾನಿಂಗ್ ಎಲ್ಲ ಗೊತ್ತಿರಲಿಲ್ಲ. ಹೊಟ್ಟೆ ಒಳಗೆ ಮಗು ಐತಾ ಅಥವಾ ಏನಾದ್ರು ಗೆಡ್ಡೆ ಬೆಳೆದೈತಾ ಗೊತ್ತಿಲ್ಲ ಅಂತ ಡಾಕ್ಟ್ರು, ಅವರು ನಿಟ್ಟೂರು ಚಂದ್ರಾಚಾರ್ ಅಂತ ಡಾಕ್ಟ್ರು ನಿಟ್ಟೂರಲ್ಲಿ, ಅವ್ರಿಗೆ ಆಶ್ಚರ್ಯ ಆಗಿದೆ. ಕೊನೆಗೆ ಹೇಳಿದ್ರಂತೆ, ಅಣೆಯಾರೆ, ನಮ್ಮ ತಾತನ ಅಣೆಯಾರೆ ಇವತ್ತು ಅಥವಾ ನಾಳೆ ಹೆರಿಗೆ ಆಗಿಲ್ಲ ಅಂದರೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಯಾಕೆ ಹೆರಿಗೆ ಆಗ್ತಿಲ್ಲ ಗೊತ್ತಿಲ್ಲ ಅಂತ. ಹಂಗೆ 10 ದಿವಸ 10 ತಿಂಗಳು 10 ದಿವಸ ಕೊಟ್ಟರು. ನಾನು ಹೆಮ್ಮೆ ಪಡಿ, ತಾಯಿ ಗರ್ಭದಲ್ಲಿ ಜಾಸ್ತಿ ದಿವಸ ಇದ್ದೀರಾ ಅಂದರೆ ಸಂತೋಷ ಪಡಬೇಕು. ಯಾವಗಳಿಗೇನು ಕೆಟ್ಟಗಳಿಗೆ ಅಲ್ಲ ಕಂಡ್ರಿ. ಮುಚ್ತಾಂಡು ಯಾರನ್ನು ಕೊಚ್ಚಿದ್ರು ಎಂಥ ಒಳ್ಳೆಗಳಿಗೆಲ್ಲೂ ಸಾಯ್ತಾರೆ. ನಿಜನಾ? ಒಳ್ಳೆಗಳಿಗೆ ಯಾಕೆ ಸಪೋಟ ಮುಚ್ಚು ಬೀಚರ್ ಟೈಮ್ ಆಗೈತೆ ಸಪೋಟ ಅಲ್ವೇನ? ಕೆಟ್ಟಗಳಿಗಲ್ಲಿ ಮಾತ್ರ ಕೆಟ್ಟದಾಗುತ್ತಾ, ಒಳ್ಳೆಗಳಿಗೆಲ್ಲ ಆಗಲ್ವೇ? ದಯವಿಟ್ಟು ಭ್ರಮೆ ಬಿಡಿ. ಅರ್ಥ ಆಯ್ತಾ? ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಎಸ್, ಎಲ್ಲರೂ ಹುಟ್ಟೋದು ಆಸ್ಪತ್ರೆಯಲ್ಲಿ. ಅದೃಷ್ಟವಶಾತ್ ನಾನು ಹುಟ್ಟಿದ್ದು ಮನೆಯಲ್ಲಿ.
ನಮ್ಮ ದೊಡ್ಡಪ್ಪ ಹಂಗಂದಿದ್ರಂತೆ, ನಾಳೆ ನಾಡ್ದು ಬೆಂಗಳೂರಿಗೆ ಕಳಿಸ್ಬಿಡ್ತೀನಿ, ಕಾರ್ ಮಾಡಿ ನಾನೇ ಕಳಿಸ್ತೀನಿ ಅಂತ ಹೇಳಿದ್ರಂತೆ. ಅವಾಗೆಲ್ಲ ಕಾರ್ ಮಾಡಿ ಕಳಿಸೋದು, ಆಂಬುಲೆನ್ಸ್ ಇರಲಿಲ್ಲ, ಆಂಬುಲೆನ್ಸ್ ಪರಿಕಲ್ಪನೆ ಇಲ್ಲ ಬಿಡಿ. ಎತ್ತಿನ ಗಾಡಿಯಲ್ಲಿ ಬರೋರು ಇಲ್ಲ, ಕಾರ್ ಮಾಡಿ ಕಳಿಸೋರು. ಕಾರು ನಮ್ಮ ದೊಡ್ಡಪ್ಪಂದೇ ಕಾರು ಇರಲಿಲ್ಲ, ಡಾಕ್ಟ್ರು. ಅದರ ಕಾರ್ ವ್ಯವಸ್ಥೆ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರಂತೆ. ಬೆಳಗಿನ ಜಾವ 4:15 ನಮ್ಮ ತಾತ ಓಡೋದಂತೆ, ಮನೆ ಬಾಗಿಲು ತಟ್ಟಿ, ಚಂದ್ರು ಹೊಟ್ಟೆ ನೋವು ಅಂತ ಹೋಗ್ಕಣಪ್ಪ. ಹೌದಾ, ತಾಳಿ ಬಂದೆ ಅಂತ ಅಂದ್ಬಿಟ್ಟು ಬಂದು 8:15 ಇಂಜೆಕ್ಷನ್ ಕೊಟ್ಟು ಮನೆಗೆ ಬಂದು 8:15 ಇಂಜೆಕ್ಷನ್ ಕೊಟ್ಟು ಇನ್ನೊಂದು 2 ಅವರ್ಸಲ್ಲಿ ಹೆರಿಗೆ ಆಗಿಬಿಡುತ್ತೆ, ಆಸ್ಪತ್ರೆ ಕರ್ಕೊಂಬನ್ನಿ, ಅಷ್ಟೊತ್ತಿಗೆ ನಾವು ಅಲ್ಲಿಗೆ ಬಂದುಬಿಡ್ತೀನಿ ಅಂತ ಮನೆಗೆ ಹೋದ್ರಂತೆ. ಅಷ್ಟೊತ್ತಿಗೆ ನಮ್ಮ ತಾತ ಹಿಂದೆ ಓಡೋದು ನಾವು ಬಂದ್ವಿ. ಯಾಕೆ ಅಂತಂದರೆ ಚಂದ್ರು ಹೆರಿಗೆ ಆಗೋಯ್ತು ಬಿಡಪ್ಪ, ವಿತೌಟ್ ನರ್ಸು, ವಿತೌಟ್ ಡಾಕ್ಟರ್, ನ್ಯಾಚುರಲಾಗಿ ಹುಟ್ಟುವಂತೆ. ಅದೃಷ್ಟ ಆಗಲ್ಲ ಅಂತ ಅದೃಷ್ಟ ಇದು ಯಾರಿಗಾರು ಇದ್ದರೆ ಹೆಮ್ಮೆ ಪಡಿ. ನಾವು ಆಸ್ಪತ್ರೆಯಲ್ಲಿ ಹುಟ್ಟೋರು ಜನಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಇದ್ರೆ ಯಾರಾದರೂ ಒಂದು ಸಲ ನಾವು ಮನೇಲಿ ಹುಟ್ಟಿದ್ದೀನವರು 1, ಇನ್ಯಾರು 2, 3 ಭಾಳ ಒಳ್ಳೆಯದು. ಯಾಕೆಂದರೆ ಎಲ್ಲರಿಗೂ ಅವಕಾಶ ಸಿಗಲ್ಲ ನೋಡಿ. ನೀವು ಮ್ಯಾಕ್ಸಿಮಮ್ ನೀವೆಲ್ಲ ಆಸ್ಪತ್ರೆಯಲ್ಲಿ ಹುಟ್ಟಿರೋರು, ಹಂಗಂತ ನೀವೆಲ್ಲ ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಅಂಥ ಅದೃಷ್ಟನ ನಿಮ್ಮ ತಂದೆ ತಾಯಿ ನಿಮಗೆ ಬಿಟ್ಕೊಟ್ಟಿಲ್ಲ. ಗಡಕ್ಕಂತ ಹೇಳ್ಕೊಂಡು ಹೋಗಿದೆ ಆಸ್ಪತ್ರೆಗೆ ಹಾಕೊಂಡ್ಬಿಡ್ತಾರೆ. ಅರ್ಥ ಆಯ್ತು ಹೇಳ್ತಿದ್ದು? ಹಾಗೆ ಬನ್ನಿ ಆಸ್ಪತ್ರೆಯಲ್ಲಿ. ಹೌದು, ಮುಂಬೈಲಿ ಹುಟ್ಟೋರೆಲ್ಲ ಬರೀ ಆಸ್ಪತ್ರೆಯಲ್ಲಿ ಹುಟ್ಟೋದು. ಯಾಕೆ ಹುಡ್ತಾರೆ ಅಂತ ಈಗ ಕೇಳಿದ್ದೀವಿ. ಒಳ್ಳೆ ಟೈಮಲ್ಲಿ ಹುಟ್ಟಬೇಕು, ಸಿಸೇರಿಯನ್ನೇ ಆಗಬೇಕು, ನ್ಯಾಚುರಲ್ಗೆ ನಿಂತೆ ಹೋಗ್ಬಿಟ್ಟವೆ, ಹೌದಲ್ಲ? ಬನ್ನಿ. ಬೆಳೆದದ್ದು ನಾವೆಲ್ಲ ಹೇಳ್ತಿದ್ದು ಅಜ್ಜಿ ತೊಡೆಯಲ್ಲಿ, ಅಪ್ಪನ ತೊಡೆಯಲ್ಲಿ, ಅಮ್ಮನ ತೊಡೆಯಲ್ಲಿ, ತೊಟ್ಲಲ್ಲಿ, ಹೌದಲ್ಲ? ಇವಾಗ ಹಂಗಲ್ಲ. ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನ್ಗಳು ಎಲ್ಲಿ ಬೆಳೀತು ಮಗು? ಬಸ್ಸಲ್ಲಿ, ಟ್ರಾಮ್ಗಳಲ್ಲಿ. ಟ್ರಾಮ್ ಅಂದರೆ ಟೆಂಪೋ ಅಂತ ಬರ್ತಾವಲ್ಲ, ಆ ಥರ ಟೆಂಪೋಗಳಲ್ಲಿ ಮತ್ತು ಕಾರ್ಗಳಲ್ಲಿ, ಟ್ಯಾಕ್ಸಿಗಳಲ್ಲಿ, ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ. ಅಂದರೆ ನಮ್ಮ ಜೀವನ ಬೆಳವಣಿಗೆ ಆಗಿರೋದೇ ಅದರೊಳಗೆ. ಮನೇಲಿ ಬೆಳೆಯೋಕ್ಕೆ ನಮಗೇನಿಲ್ಲ, ಏನಿಲ್ಲ. ಹಾಂ, ಮನೇಲಿ ಬೆಳೆಯೋಕ್ಕೆ ನಮಗೇನಿಲ್ಲ, ಟೈಮ್ ಇಲ್ಲ. ಮನೇಲಿ ಬೆಳೆಯೋಕ್ಕೆ ಟೈಮ್ ಇಲ್ಲ ನಮಗೆ. ಬೆಳಿಗ್ಗೆ 7 ಗಂಟೆಗೆ ತೊಳೆದ್ಬಿಡ್ತಾರೆ ಬಸ್ ಹೊಳಿತು ನಮ್ಮನ್ನು, ಸ್ಕೂಲ್ ಬಸ್ ಹೊಳಿಕೆ. ಅಲ್ಲೇ ಬೆಳೆಯೋದು ಅಂತ ಅದು ದೇಹ ಬೆಳೆಯೋದಲ್ಲಮ್ಮ, 4 ವಿಚಾರಗಳನ್ನ ನಾವು ಬೆಳೆಸೋದೇ ಅಲ್ಲಲ್ವಾ. ಅಮ್ಮ ಕೂತ್ಕೊಂಡು ಇವ್ರು ನಿಮ್ಮ ತಾತ, ಇವ್ರು ನಿಮ್ಮ ಅಜ್ಜಿ ಹಿಂಗೆ ಹೇಳ್ಕೊಡ್ಬೇಕಲ್ವಾ. ಹೇಳ್ಕೊಡೋರು ಯಾರೂ ಇಲ್ಲ. ಅಲ್ಲಿ ಪಕ್ಕದಲ್ಲಿದ್ದಲ್ಲಿ ನಿನ್ನ ಹೆಸರೇನಾ? ನನ್ನ ಹೆಸರು ಶೀನಾ. ನಿನ್ನ ಹೆಸರು? ನನ್ನ ಹೆಸರು ಗೋನಾ. ಅವೇ ಮಾತಾಡ್ತಾರೆ. ಯಾಕೆಂದ್ರೆ ಅವ್ರ ಮನೇಲೂ ಮಾತಾಡ್ಸೋಕ್ಕೆ ಯಾರು ಇರೋಲ್ಲ, ಇವ್ರ ಮನೇಲೂ ಮಾತಾಡ್ಸೋಕ್ಕೆ ಇರೋಲ್ಲ. ಅಲ್ಲಿ ಬೆಳೆಯೋದು. ಚಾಕ್ಲೇಟ್ ತಿನ್ನೋ, ಇಲ್ಲ ಮಮ್ಮಿ ಬೈತಾಳೆ, ಮಮ್ಮಿಗೆ ಹೇಳ್ಬೇಡ ಕಣೋ, ಕಲಿತಾಳು. ಮಮ್ಮಿಗೆ ಹೇಳ್ದಂಗೆ ಏನಾದ್ರು ಮಾಡ್ಬೋದು ಅನ್ನೋದನ್ನ ಕಲಿಯೋಕ್ಕೆ ಶುರು ಮಾಡ್ತು. ಅರ್ಥ ಆಯ್ತಾ? ನಿಮ್ಮ ಮನೆ ತಿಂಡಿ ಚೆನ್ನಾಗಿರುತ್ತೆ ಕಣೋ, ನಂಗೊಂದು ಸ್ವಲ್ಪ ಕೊಡೋ. ಮಮ್ಮಿ ಆಂಟಿ ಕೊಡಬೇಡ ಅಂದಿದ್ದಾಳೆ, ಹಂಚ್ಕೊಬೇಡ ಅಂತ ಹೇಳಿ ನಾನು ಕೊಡ್ತೀನಿ ಕಣೋ. ಒಂದು ಸ್ನೇಹ ಬೆಳೀತು ನೋಡಿ. ಹಂಗೆ ಬೆಳೀತಾ ಇದೆ ಹೊರತು ಅಪ್ಪ ಅಮ್ಮ ಹೇಳ್ಕೊಡೋಕೆ ಅವ್ರಿಗೂ ಟೈಮ್ ಇಲ್ಲ, ಕಲಿಯೋಕ್ಕೆ ಮೊದಲೇ ಮನೆ ಟೈಮ್. ಮಗುದ ತಪ್ಪದು ನಾವು ಮಾಡ್ಕೊಂಡಂಥ ಅಪರಾಧ. ಆ ವ್ಯವಸ್ಥೆಗೆ ತಂದಿಟ್ಟಿದ್ದೀವಿ ಮಕ್ಕಳನ್ನು, ಹೌದಲ್ಲ? ಸರಿ. ಬೆಳೆದದ್ದೆಲ್ಲ ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ. ಕುಡ್ದದ್ದು ಕಾಣದೆಮ್ಮೆಯ ಕೆಚ್ಚಲು ಕಳುಹಿಸಿದ ಬಾಟ್ಲಿಯ ಹಾಲು, ಗ್ರೈಪ್ ಸಿರಪ್, ಹಾರ್ಲಿಕ್ಸ್ ಇತ್ಯಾದಿ. ನಾವಾದರೂ ಹಳ್ಳಿ ಕಡೆ ಜನ ನೊರೆ ಹಾಲನ್ನು ಹಾಗೆ ಕರೆದು, ಅದೊಂದು ಗೀತೆ ಇದೆ, ಯಾತಾಕಳು ತಾನೆಂದು ಎಲ್ಲರೂ ಕೇಳ್ಯಾರು, ಕಾಯದ ಹಾಲ ಕೆನಬೇಡಿ, ಕಾಯದ ಹಾಲ ಕೆನಬೇಡಿ, ನನ್ನ ಕಂದ ಕೈ ಬಿಟ್ಟು ಕೆಳಗೆ ಇಳಿಯಾನೋ. ಇದು ಜನಪದ. ಏನು ಮಗು ಅಳ್ತಾಯ್ತು ರಚನೆ ಮಾಡ್ತಾಯಿತ್ತು. ಎಲ್ಲವನ್ನು ಯಾಕೆ ಮಂಗಳಿಸ್ತೀಯಾ? ಆ ಮಗಿಗೆ ಏನಾಗೈತೆ ನೋಡ್ಕೋಬೇಕಲ್ವೇನೆ. ನಿನಗೇನಾದ್ರು ಒಂದು ಸ್ವಲ್ಪನಾದ್ರು ಭಯಭಕ್ತಿ ಇಲ್ವೇನೆ? ಮಗ ಹಂಗೆ ಅಳಿಸ್ತಿದೆಯಲ್ಲ, ಅದು ಹೆಂಗಾಯ್ತದೆ? ಅದು ಬದುಕಬೇಕು ಬೇಡವಾ? ಎಲ್ಲರೂ ಬುದ್ಧಿ ಹೇಳೋರಯ್ಯ, ಆದರೆ ಯಾರಿಗೂ ಗೊತ್ತಿಲ್ಲ ಮಗ ಯಾಕೆ ಅಳ್ತಾ ಇದೆ ಅಂತ. ಹೇಳ್ತೀನಿ ಕೇಳಿ. ಕಾಯದ ಹಾಲ ಕೆನಬೇಡಿ. ಮಗುಗೆ ಏನು ಬೇಕಂತೆ? ಕೆನೆ ಬೇಕಂತೆ. ಕೆನೆ ಬೇಕು ಅಂದ್ರೆ ಏನು ಮಾಡಬೇಕು? ಹಾಲು ಕಾಯಿಸ್ಬೇಕು. ಆದರೆ ಮಗು ಕಾಯಿಸ್ಬೇಡ, ನಮಗೆ ಕೆನೆ ಕೊಡು ಅನ್ನುತ್ತೆ. ಅದು ಮಗು ಅಂದರೆ ಯಾವ್ದು ಅಸಾಧ್ಯವೋ ಅದನ್ನು ಕೇಳೋದೇ ಮಗು. ಅದು ಗಮನಿಸ್ ನೋಡಿ ಅಲ್ವೇನೀಗ? ಅರ್ಥ ಆಗ್ತಿದೆ ಹೇಳ್ತಿದ್ರು. ಹಾಗಾಗಿ ಕಾಯದ ಹಾಲ ಕೆನಬೇಡಿ. ಮಗು ಒಂದು ಕಡೆ ಹೋಗ್ತಾ ಇರುತ್ತೆ, ಅಪ್ಪ ಅಥವಾ ಅಮ್ಮ ಮಗು ಕರ್ಕೊಂಡು ಹೋಗ್ತಿರ್ತಾರೆ. ಅಮ್ಮ ಸೇರಿ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ, ತಗೊಂಡ್ಳು. ಎಲ್ಲಿಗೆ ಹಾಕೊಂಡು? ಬ್ಯಾಗ್ಗಳಿಗೆ ಹಾಕೋಪ್ಪ. ಬ್ಯಾಗ್ಗಳಿಗೆ ಹಾಕೋ. ಅಮ್ಮ ಚಾಕ್ಲೇಟ್ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ, ತಗೊಂಡ್ಳು. ಎಲ್ಲಿಗೆ ಹಾಕೊಂಡು? ಬ್ಯಾಗ್ಗಳಿಗೆ ಹಾಕ್ತು. ಅರ್ಥ ಆಯ್ತಾ?
ಬಂತು ಒಂದು ಆನೆ. ಅಮ್ಮ ಅಮ್ಮ ಆನೆ ಚೆನ್ನಾಗಿದೆಯಪ್ಪ, ತಗೋ. ಅದನ್ನು ತಗೊಳಕ್ಕಾಗಲ್ಲಪ್ಪ, ನಂಗೆ ಗೊತ್ತಿಲ್ಲ, ಬ್ಯಾಗಳಿಗೆ ಹಾಕು ಶುರು ಮಾಡ್ತಾರೆ ಮಕ್ಕಳು. ಅದು ಹೆಂಗಿರುತ್ತೆ ಗೊತ್ತಾ, ಎಲ್ಲರೂ ಹಾಕಿ ಆನೆ ಹಾಕಿ ಬ್ಯಾಗಳಿಗೆ ಹಾಕೋಕ್ಕಾಗಲ್ಲ. ಆಗ ನಾವು ಆನೆ ಗಾತ್ರ ಅಂತ ಹೇಳ್ಕೊಂಡ್ಬಿಟ್ಕೊಂಡ್ರೆ ಮಕ್ಕಳು ತಿಕ್ಲಿಡಿದ್ಬಿಡ್ತಾರೆ. ಆವಾಗ ಹೇಳಕ್ಕಾಗಲ್ಲ. ಅಲ್ಲೇ ಪಕ್ಕದಲ್ಲಿದ್ದಂಥ ಒಬ್ಬ ಬುದ್ಧಿವಂತ ಇದ್ದ ತಾಳೆ ಮಗು, ಆನೆಯನ್ನು ಮೊದಲು ಹಾಕಬೇಕು ಅಂದರೆ ಹಿಡಿಬೇಕು. ಹೌದಾ ಅಂಕಲ್? ಹೆಂಗೆ ಹಿಡಿಯೋದು ನೋಡೀಗ, ಈ ಪುಟ್ಟುಗಳಿಗೆ ಹಿಡಿತೀನಿ, ಇದರೊಳಗೆ ನೋಡು ಆನೆ ಇದೆ ಅಂತ ಕನ್ನಡಿ ಒಳಗೆ ಆನೆ ತೋರಿಸ್ತಾ. ಅಂಕಲ್, ಈಗ ಆನೆನ ಬ್ಯಾಗಳಿಗೆ ಹಾಕ್ಬಿಡೋಣ, ಕಣ್ಮುಚ್ಕ ಅಂತ ಟಕ್ಕನೆ ಆ ಒಂದು ಕನ್ನಡಿನ ಬ್ಯಾಗಳಿಗೆ ಹಾಕ್ಬಿಟ್ಟು ಆನೆ ಆ ಕಡೆಗೆ ಹೋಗತ್ತಕ್ಕ ಕಣ್ಣು ಮುಚ್ಚತ್ತಕ್ಕ ಇದ್ದು ಮಗು ಕಣ್ಬಿಟ್ಟು ನೋಡಿದೆ. ಈಗ ನೋಡು ಆನೆ ಎಲ್ಲಿದೆ, ಕನ್ನಡಿ ನೋಡ್ತು, ಕನ್ನಡಿ ಮಾತ್ರ ಇದೆ ಅವರಿಗೆ. ಕನ್ನಡಿ ಒಳಗಿದೆ. ಇದನ್ನು ಕಾಮನ್ ಸೆನ್ಸ್ ಅಂತ. ಆನೆ ಹಾಕಕ್ಕಾಗ್ತಲ್ಲ, ಜಾಸ್ತಿ ಬಂದ್ಬಿಡ್ತೀನಿ, ಇದು ಸೆನ್ಸು, ಅದು ಕಾಮನ್ ಸೆನ್ಸ್. ಯಾರು ಗ್ರೇಟ್ರಿ ಅಲ್ವಾ? ಆ ಕಾಮನ್ ಸೆನ್ಸೇ ಗ್ರೇಟು. ಉಪಯೋಗಿಸ್ಕೊಳ್ಳಿ. ಕಾಯಾದ ಹಾಲ ಕೆನಬೇಡಿ ನನಕಂದ ಕಾಡಿ ಕೈ ಬಿಟ್ಟು ಇಳಿಯಾನು. ಹಿಂಗೆ ಹಾಲು ಕುಡಿದು ಬೆಳೀತಾ ಇದ್ದಂಥ ಮಕ್ಕಳು ನಾವು, ಹೌದಲ್ವಾ? ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಕಾಡದೆಮ್ಮೆಯ ಕೆಚ್ಚಲು ಕರೆದ ಕಳುಹಿಸಿದ ಬಾಟ್ಲಿಯ ಹಾಲು. ಎಸ್, ಹೆಂಗಾಗ್ಬಿಟ್ಟಿದೆಯಪ್ಪ ಅಂದರೆ ಮಕ್ಕಳಿಗೆ ಹಾಲನ್ನು ಎಲ್ಲಿ ತರುತ್ತೀರಾ ಎಂದರೆ ಹಾಲನ್ನು ಡೈರಿಯಲ್ಲಿ ತರುತ್ತೇವೆ ಅಂತ ಹೊರತು ಹಾಲನ್ನು ಎಮ್ಮೆಯಿಂದ ಕರೆಯುತ್ತೇವೆ ಅಥವಾ ಎಮ್ಮೆಯಿಂದ ತರುತ್ತೇವೆ ಅಂತ ಹೇಳಕ್ಕೆ ಬರಲ್ಲ. ಮುಂದಕ್ಕೆ ಎಮ್ಮೆ ಹಾಲು ಕೊಡ್ತೇವೆ, ಕರಿಗಿರೋ ಎಮ್ಮೆ ಹಾಲು ನನಗೆ ಅದು ಬೇಡ ಅಂದ್ಬಿಡ್ಬೇಕಲ್ಲ ಮಗು. ಯಾಕೆಂದ್ರೆ ಎಮ್ಮೆ ಅಷ್ಟು ಸುಂದರವಾಗಿರುತ್ತೆ, ಮುದ್ದಿಡೋದು ಕೆಟ್ಟದಾಗಿರುತ್ತೆ, ಆದರೆ ಒಳ್ಳೆ ಹಾಲು ಕೊಡುತ್ತೆ. ಹಾಲು ಎಲ್ಲಿ ಸಿಗುತ್ತೆ ಅಂದರೆ ಡೈರಿಲಿ ಅಂತಾನೆ. ಎಮ್ಮೆ ಕೆಷ್ಟದಿಂದ ಬರಲ್ಲ ಮುಂದಕ್ಕೆ, ಯಾಕೆಂದ್ರೆ ನೋಡಿಲ್ಲ, ತಪ್ಪು ಅದ್ರದ್ದಲ್ಲ, ಅಪ್ಪ ಅಮ್ಮ ಅದನ್ನು ತೋರಿಸಿಲ್ಲ. ತಗೊಂಡೋಗಿ ಬಾಂಬೆಲಿ ಕೂತದ್ದು 16 ಅಂತಸ್ತು. ಅರ್ಥ ಆಯ್ತಾ? ನಾವಾದರೂ ಅಂಗಡಿಗೆ ಹೋಗಿ ಹಾಲು ತರ್ತೀವಿ, ಅವ್ರು ಹಂಗಲ್ಲ, ದಾರ ಬಿಟ್ಟು ಹಾಲು ಹೇಳ್ಕೊಂತಾರೆ. ಬ್ಯಾಗ್ ಬಂದು ಟ್ರೈನ್ ಅಂತ ಆರಾಮ್ ಮಾಡ್ತಾನೆ, ಮನೆ ನಂಬರ್ಗಳಲ್ಲೆಲ್ಲ ಆರಾಮ್ ಇರ್ತಾರೆ ಕೆಳಗಡೆ. ಅವ್ನು ಬಂದಿದ ತಕ್ಷಣ ಇವ್ರು ಮ್ಯಾಲಿಂದ ಬ್ಯಾಗ್ ಬಿಡ್ತಾರೆ, ಅವ್ನು ಹಾಲು ಹಾಕ್ತಾನೆ, ಇವ್ರು ಮ್ಯಾಲೆ ಕಾಯ್ತಾನೆ. ಎಂಥ ದೌರ್ಭಾಗ್ಯ. ಅರ್ಥ ಆಯ್ತಲ್ಲ? ಹಾಗೆ ಇಂಥ ಒಂದು ವಿಚಿತ್ರವಾದ ಬದುಕನ್ನು ಬದುಕ್ತಾ ಇದ್ದಾರೆ. ಬನ್ನಿ ಮುಗಿಸ್ಬಿಡ್ತೀನಿ, ಇಷ್ಟು ನಿಲ್ಲಿಸ್ತೀನಿ. ಹಾಗಾಗಿ ಕಾಣದ ಎಮ್ಮೆಯ ಕೆಚ್ಚಲು ಕರೆದು ಕಳಿಸಿದ ಬಾಟ್ಲಿ ಹಾಲು. ಆ ಬಾಟ್ಲ ಇತ್ತೀಚೆಗಂತೂ ಎಂಥ ಹಾಲು ಅಂತ ನಮಗೆ ಗೊತ್ತಿಲ್ಲ, ಪೌಡ್ರ್ ಹಾಲೆಲ್ಲ ಬಂದ್ಬಿಟ್ಟವೆ. ಆರೋಗ್ಯ ಅಲ್ಲ, ಆರೋಗ್ಯ ಬೇರೆ ಬಂದಿದೆ. ಕನ್ನಡವನ್ನು ತೆಲುಗರು ಬಳಸೋದು ಎಷ್ಟು ಕೆಟ್ಟದಾಗಿರುತ್ತೆ ಅನ್ನೋದು ಅದೇ ಸಾಕ್ಷಿ ಆಯ್ತಲ್ಲ. ಮತ್ತು ಬ್ರೇಕ್ ವಾಟ್ರು ಸಿರಿಪ್ ಕೇಳ್ತಿದ್ರ, ಮಗು ಹೇಳ್ತಾ ಇದ್ದೆ, ಅಭ್ಯಾಸ ಕೊಡಿಯಾ, ನಿನ್ನ ಮಗು ಆಗಿದ್ದಾಗ ನಿಮಗೂ ಅದನ್ನೇ ಕೊಡ್ತಾ ಇದ್ದೆ. ಜೊತೆಗೆ ಹಾರ್ಲಿಕ್ಸು, ಯೋಳ್ಲಿಕ್ಸು, ಬೂಸ್ಟು ಇತ್ಯಾದಿ. ಹೀಗೆ ಒಂದಷ್ಟು ವೈವಿಧ್ಯಮಯವಾದ ಬದುಕನ್ನು ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಮುಂಬೈ ಜಾತ್ರೆ ಮಾಡ್ತಿದೆ. ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿಗೆ ನಿಲ್ಲಿಸ್ತೀನಿ.